ನನ್ನ ಹೆಸರು ರಚನಾ. ನನ್ನ ಗಂಡ ವಿದೇಶಕ್ಕೆ ಹೋಗುವಾಗ ತನ್ನ 15 ವರ್ಷದ ಸಹೋದರಿಯ ಜವಾಬ್ದಾರಿಯನ್ನು ನನಗೆ ವಹಿಸಿ ಹೋದರು. ನಾನು ಅವಳ ಮದುವೆಯನ್ನು ಆದಷ್ಟು ಬೇಗನೆ ಒಬ್ಬ ಮುದುಕ ಬಡ ವ್ಯಕ್ತಿಯ ಜೊತೆ ಮಾಡಿ ಅವಳನ್ನು ಕಳುಹಿಸಿದ್ದೆ ಮತ್ತು ನನ್ನ ಗಂಡನಿಗೆ ಹೇಳಿದೆ, ನಾನು ನಿಮ್ಮ ತಂಗಿಯ ಮದುವೆಯನ್ನು ಶ್ರೀಮಂತ ಕುಟುಂಬದೊಂದಿಗೆ ಮಾಡಿದ್ದೇನೆ. ನನ್ನ ಗಂಡ ಈ ಮಾತನ್ನು ಕೇಳಿ ತುಂಬ ಸಂತೋಷಪಟ್ಟರು. ನಂತರ ನನಗೆ ನನ್ನ ಗಂಡ ಮರಳಿ ಬರುತ್ತಿದ್ದಾರೆಂದು ಗೊತ್ತಾಯಿತು. ನಾನು ಮನೆಯ ನೌಕರರಿಗೆ ಎಚ್ಚರಿಕೆ ಕೊಟ್ಟಿದ್ದೆ, ಇಂದು ನನ್ನ ನಾದಿನಿ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರದು. ಅವಳು ಬರುವುದನ್ನು ತಡೆಯಿರಿ, ಏಕೆಂದರೆ ಅವಳು ಹಳೆಯ ಹರಿದ ಬಟ್ಟೆಯಲ್ಲಿ ಇಲ್ಲಿಗೆ ಬರುವುದು ನನಗೆ ಇಷ್ಟವಿರಲಿಲ್ಲ. ರಾತ್ರಿ ನನ್ನ ಗಂಡ ಮನೆಗೆ ಬಂದು ಹೇಳಿದರು, ನಿನಗಾಗಿ ಒಂದು ಗಿಫ್ಟ್ ತಂದಿದ್ದೇನೆ, ಹೊರಗಡೆ ಹೋಗಿ ನೋಡು. ನನಗೆ ತುಂಬ ಸಂತೋಷವಾಯಿತು. ನಾನು ಗಿಫ್ಟ್ ತೆಗೆದು ಕಿರುಚಿ ಓಡಲು ಶುರು ಮಾಡಿದೆ. ಆದರೆ ನನ್ನ ಗಂಡ ಯಾವಾಗ ಅವರು ವಿದೇಶಕ್ಕೆ ಹೋಗಲು ತಯಾರಾಗಿದ್ದರೋ ಅವರು ನನ್ನ ಕಡೆ ನೋಡಿದರು. ಆ ದಿನ ಅವರ ಕಣ್ಣಲ್ಲಿ ಒಂದೇ ಬೇಜಾರು ಕಾಣಿಸುತ್ತಿತ್ತು. ಅದು ಅವರ ತಂಗಿ. ಅವರ ಅಪ್ಪ ಅಮ್ಮನ ನಿಧನದ ನಂತರ ಅವರೇ ಅವಳ ಅಪ್ಪ ಅಮ್ಮನಾಗಿ ಅವಳನ್ನು ಬೆಳೆಸಿದ್ದರು. ಅವರು ನನಗೆ ಅವಳ ಕಡೆ ಕೈ ತೋರಿಸುತ್ತಾ ಹೇಳಿದರು, ಇವಳು ಇನ್ನು ನಿನ್ನ ಆಸ್ತಿ. ನನ್ನ ಗೈರು ಹಾಜರಿಯಲ್ಲಿ ಇವಳ ಅಪ್ಪ ಅಮ್ಮನಾಗಿ ನೀನು ನೋಡಿಕೊಳ್ಳಬೇಕು. ನಾನು ಕಣ್ಣುಗಳಲ್ಲಿ ಕಣ್ಣೀರು ತಂದುಕೊಳ್ಳುತ್ತಾ ಸರಿ ಎಂದು ತಲೆ ಆಡಿಸಿದೆ. ಬಹುಶಃ ಅವನು ತನ್ನ ತಂಗಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅಂದುಕೊಂಡಿರಬಹುದು. ಆದರೆ ನನ್ನ ಮನಸ್ಸಿನಲ್ಲೇ ಬೇರೇನೋ ನಡೆಯುತ್ತಿತ್ತು. ಅವನು ವಿದೇಶಕ್ಕೆ ಹೋದ ಕೆಲವು ದಿನಗಳು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಮನಸ್ಸು ಭಾರವೆನಿಸುತ್ತಿತ್ತು. ಹುಡುಗಿ ಮೌನವಾಗಿ ನನ್ನ ಹಿಂದೆ ಸುತ್ತುತ್ತಾ ಪ್ರಶ್ನೆ ಮಾಡುತ್ತಿದ್ದಳು. ಶುರುವಿನಲ್ಲಿ ನಾನು ಅವಳನ್ನು ಸಹಿಸಿಕೊಂಡೆ. ನಂತರ ನನಗೆ ಅವಳು ಭಾರ ಅನ್ನಿಸತೊಡಗಿದಳು. ಒಂದು ದಿನ ಅವಳು ಹೇಳಿದಳು, ಅತ್ತಿಗೆ, ಅಣ್ಣನಿಂದ ಫೋನ್ ಬಂದರೆ ನನಗೆ ಕರೆಯಿರಿ, ನಾನು ಅವನ ಹತ್ತಿರ ನನ್ನ ವಿದ್ಯಾಭ್ಯಾಸದ ಕುರಿತು ಮಾತನಾಡಬೇಕು. ಅವಳ ಉದ್ದೇಶ ಕೇಳಿ ನನಗೆ ನಗು ಬರುತ್ತಿತ್ತು. ನಾನು ನಗುತ್ತಾ ಹೇಳಿದೆ, ನೀನು ಮೊದಲು ಮನೆ ಕೆಲಸ ಕಲಿತುಕೋ, ಆಮೇಲೆ ಓದಬಹುದು. ಅವಳ ಕಣ್ಣುಗಳಲ್ಲಿ ಮುಗ್ಧ ಪ್ರಶ್ನೆ ಕಾಣಿಸುತ್ತಿತ್ತು. ಆ ಕ್ಷಣವೇ ನಾನು ಅದನ್ನು ಗುರುತಿಸಿ ನಿರ್ಲಕ್ಷಿಸಿದೆ. ಊಟದ ಟೇಬಲ್ ಮೇಲೆ ಎಲ್ಲರಿಗೂ ಒಂದೇ ರೀತಿಯ ಊಟ ಇರುತ್ತಿತ್ತು. ಆದರೆ ಆ ದಿನ ಮೊದಲ ಬಾರಿಗೆ ಅವಳಿಗೆ ತಂಗಳು ಊಟ ನೀಡಿದೆ. ನೌಕರಳು ಮಧ್ಯೆ ಪ್ರವೇಶಿಸಿದರೆ ಅವರಿಗೆ ಹೇಳುತ್ತಿದ್ದೆ, ನೋಡಿ, ಈ ಹುಡುಗಿಗೆ ಸಿಂಪಲ್ ಜೀವನ ಅಭ್ಯಾಸ ಮಾಡಿಸಬೇಕು. ತುಂಬ ಸಡಿಲ ಬಿಟ್ಟರೆ ನಾಳೆ ನನ್ನ ತಲೆ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾಳೆ. ಆದರೆ ಆ ಹುಡುಗಿ ಏನನ್ನೂ ಹೇಳುತ್ತಿರಲಿಲ್ಲ. ಅವಳ ಹೆಸರು ಪ್ರೀತಿ. ಅವಳು ತಲೆ ತಗ್ಗಿಸುತ್ತಿದ್ದಳು. ಪ್ರೀತಿ ಒಂದು ದಿನ ಮೊಬೈಲ್ ತೆಗೆದು ಹೇಳಿದಳು, ನಾನು ಅಣ್ಣನೊಂದಿಗೆ ಮಾತನಾಡಬೇಕು. ನಾನು ಹೇಳಿದೆ, ಮೊಬೈಲ್ ನನಗೆ ಕೊಡು. ಹಾಗೆ ನಿಮ್ಮ ಅಣ್ಣ ಈಗ ತುಂಬ ಬ್ಯುಸಿಯಾಗಿರುತ್ತಾರೆ. ಈಗ ನಿನ್ನ ಬಗ್ಗೆ ಮಾತನಾಡಲು ನನಗೆ ಸಮಯ ಇಲ್ಲ. ಆ ರಾತ್ರಿ ನಾನು ಅವಳ ಹಳೆಯ ಮೊಬೈಲನ್ನು ಒಡೆದು ಹಾಕಿ ಅವಳು ಅವಳ ಅಣ್ಣನನ್ನು ಕಾಂಟ್ಯಾಕ್ಟ್ ಮಾಡುವ ಎಲ್ಲ ದಾರಿ ಮುಚ್ಚಿದೆ. ಕೆಲವು ದಿನಗಳ ನಂತರ ಅವಳು ಶಾಲೆಗೆ ಹೋಗಲು ಹಠ ಮಾಡಿದಳು. ಅವಳು ಹೇಳಿದಳು, ಅಣ್ಣ ನನಗೆ ಹೇಳಿದ್ದಾನೆ ನನ್ನ ಓದು ಅರ್ಧಕ್ಕೆ ನಿಲ್ಲಬಾರದೆಂದು. ನಾನು ದೃಢವಾಗಿ ಹೇಳಿದೆ, ಈಗ ನಿನ್ನ ಅಣ್ಣ ಹೊರಗೆ ಇದ್ದಾರೆ ಮತ್ತು ಪೂರ್ತಿ ಮನೆಯ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ನಾನು ಹೇಗೆ ಹೇಳುತ್ತೇನೋ ಹಾಗೆ ನಡೆಯುತ್ತದೆ. ಮುಂದೆ ಅವಳು ಏನೂ ಮಾತನಾಡಲಿಲ್ಲ. ಆದರೆ ಕಣ್ಣುಗಳಲ್ಲಿ ಅದೇ ಪ್ರಶ್ನೆ ತುಂಬಿಕೊಂಡಿತ್ತು. ಒಂದು ದಿನ ನಾನು ನೌಕರರನ್ನು ಕರೆದು ಹೇಳಿದೆ, ಪ್ರೀತಿಗೆ ಅಡುಗೆ ಕೋಣೆ ಸ್ವಚ್ಛ ಮಾಡೋದು, ಬಾತ್ರೂಮ್ ಸ್ವಚ್ಛ ಮಾಡೋದು, ಕಸ ಗುಡಿಸುವುದು ಎಲ್ಲ ಕೆಲಸ ಕಲಿಸು. ನೌಕರಳು ಹಿಂದೇಟು ಹಾಕುತ್ತಾ ಹೇಳಿದಳು, ಮೇಡಮ್, ಅವಳು ಇನ್ನು ಚಿಕ್ಕ ಹುಡುಗಿ, ಅವಳು ಏನು ಕೆಲಸ ಮಾಡುತ್ತಾಳೆ? ನಾನು ಅವಳನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದೆ, ಇದು ಅವಳ ಪಾಲನೆಯ ಒಂದು ಭಾಗ. ಮನೆಯಲ್ಲಿ ಇದ್ದು ಬಿಟ್ಟು ಊಟ ತಿನ್ನುವುದಕ್ಕಿಂತ ಏನಾದರೂ ಕೆಲಸ ಕಲಿತು ಮಾಡೋದು ಉತ್ತಮ. ಪ್ರೀತಿ ದಿನದಿಂದ ದಿನಕ್ಕೆ ಮೌನವಾಗುತ್ತಾ ಬಂದಳು. ಮೊದಮೊದಲು ನನ್ನ ಜೊತೆ ಮಾತನಾಡುತ್ತಿದ್ದಳು. ಈಗ ನನ್ನ ಕಣ್ಣುಗಳಲ್ಲಿರುವ ಆದೇಶವನ್ನು ಓದುತ್ತಿದ್ದಳು ಮತ್ತು ತಲೆ ಬಗ್ಗಿಸಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ನಾನು ಅವಳ ಕೋಣೆಯ ಲೈಟ್ ಆಫ್ ಮಾಡಿದ ನಂತರ ಕಿಟಕಿಯಿಂದ ಬಗ್ಗಿ ನೋಡಿದೆ. ಅವಳು ತನ್ನ ಅಣ್ಣನ ಫೋಟೋ ಕೈಯಲ್ಲಿ ಹಿಡಿದು ಅಳುತ್ತಾ ಕುಳಿತಿದ್ದಳು. ಬಾಗಿಲು ತೆರೆದು ಹೇಳಿದೆ, ಇದೇನು ನಾಟಕ ಮಾಡುತ್ತಿದ್ಯಾ? ಈಗ ಮಲಗುವ ಸಮಯ, ಅಳುವುದು ಬಂದ್ ಮಾಡು. ನಿನಗೆ ನಿನ್ನ ಅಣ್ಣನ ಬಗ್ಗೆ ಯೋಚನೆ ಬಂದರೆ ಕೆಲಸದ ಕಡೆ ಗಮನ ಕೊಡು. ಅವರು ನಿನ್ನ ಇಂಥ ನಡವಳಿಕೆಯಿಂದ ಖುಷಿಯಾಗುತ್ತಾರೆ. ಅವಳು ತನ್ನ ಕಣ್ಣು ಒರೆಸಿಕೊಂಡಳು ಮತ್ತು ಹಾಸಿಗೆ ಮೇಲೆ ಮಲಗಿಕೊಂಡಳು. ಮರುದಿನ ಬೆಳಿಗ್ಗೆ ನನಗೆ ತಿಂಡಿ ಮಾಡಲು ಸಹಾಯ ಮಾಡಿದಳು. ಆದರೆ ಮುಖದಲ್ಲಿ ಸುಸ್ತು ಇತ್ತು. ಮನಸ್ಸಿನಲ್ಲಿ ಇರುವ ಕನ್ಫ್ಯೂಷನ್ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಅಡುಗೆ ಕೋಣೆಯಿಂದ ಹೊರಗೆ ಹೋದ ನಂತರ ನೌಕರಳು ಹೇಳಿದಳು, ಮೇಡಮ್, ಪ್ರೀತಿ ತುಂಬ ಮೌನವಾಗಿದ್ದಾಳೆ. ಅವಳ ಮನಸ್ಸು ತುಂಬ ನೊಂದಿದೆ. ನಾನು ಸ್ಪಷ್ಟವಾಗಿ ಹೇಳಿದೆ, ಮನಸ್ಸು ನೊಂದರೂ ಮುರಿದರೂ ಇದರಿಂದ ನನಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಮನೆಯ ಕೆಲಸ ಸರಿಯಾಗಿ ನಡೆಯಬೇಕು ಅಷ್ಟೇ. ಹೊಸ ನೌಕರರಿಗೆ ಹೇಳಿದ್ದೆ, ಆ ಹುಡುಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನನಗೆ ತಕ್ಷಣವೇ ತಿಳಿಸಬೇಕು. ಅವಳೊಂದಿಗೆ ನನಗೆ ಯಾವುದೇ ಆತ್ಮೀಯತೆ ಇರಲಿಲ್ಲ. ಅವಳು ಕೇವಲ ನನ್ನ ಜವಾಬ್ದಾರಿಯಾಗಿದ್ದಳು. ಈ ಜವಾಬ್ದಾರಿಯಿಂದ ನಾನು ಆದಷ್ಟು ಬೇಗನೆ ಮುಕ್ತಿ ಪಡೆಯಲು ಬಯಸಿದೆ. ಈಗ ನಾನು ಹಿಂತಿರುಗಿ ನೋಡಿದರೆ ಆ ದಿನದಿಂದಲೇ ನನ್ನ ಪಾಪಗಳು ಶುರುವಾಗಿದ್ದವು.
ಆ ದಿನ ನಾನು ನನ್ನ ಗಂಡನಿಗೆ ಅವಳ ಕೈ ಹಿಡಿದು ಅವಳನ್ನು ಅಮ್ಮನಾಗಿ ಪಾಲನೆ ಮಾಡುತ್ತೇನೆ ಎಂದು ವಾದ ಮಾಡಿದ್ದೆ. ಮರುಕ್ಷಣವೇ ನಾನು ಆ ವಾದವನ್ನು ಮುರಿದು ಹಾಕಿದ್ದೆ. ಆ ದಿನ ನಾನು ಮಧ್ಯಾಹ್ನ ಕಿಚನ್ನಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದೆ. ಆಗ ಪಕ್ಕದ ಮನೆಯ ಅತಿ ಹೆಚ್ಚು ಮಾತನಾಡುವ ಲಕ್ಷ್ಮಿ ಆಂಟಿ ಮನೆಗೆ ಬಂದರು. ಅವರಿಗೆ ಬೇರೆಯವರ ಮನೆಯ ವಿಷಯದಲ್ಲಿ ಮೂಗು ತೂರಿಸುವ ಹವ್ಯಾಸ ಇತ್ತು. ಅವರು ಕುಳಿತುಕೊಳ್ಳುತ್ತಾ ಹೇಳಿದರು, ನಾನು ನಿನ್ನ ಜೊತೆ ಒಂದು ವಿಷಯ ಮಾತನಾಡಬೇಕು. ನೀನು ದೊಡ್ಡ ಮನಸ್ಸು ಮಾಡಬೇಕು. ನಾನು ಹೇಳಿದೆ, ಏನು ವಿಷಯ ಹೇಳಿ, ನಾನು ಕೇಳಿಸಿಕೊಳ್ಳುತ್ತೇನೆ. ಅವರು ಚಹಾ ಕುಡಿಯುತ್ತಾ ಹೇಳಿದರು, ನನಗೆ ಪರಿಚಯದ ಒಬ್ಬ ಮುದುಕರು ಇದ್ದಾರೆ. ಅವರ ಹೆಂಡತಿ ನಿಧನ ಹೊಂದಿದ್ದಾರೆ. ಅವರು ಒಬ್ಬಂಟಿಯಾಗಿದ್ದಾರೆ. ಅವರಿಗೆ ಮನೆಯನ್ನು ನೋಡಿಕೊಳ್ಳಲು ಒಬ್ಬಳು ಹೆಂಡತಿ ಬೇಕಾಗಿದ್ದಾಳೆ. ನಿನ್ನ ನಾದಿನಿಗೆ ಈ ಮನೆಯಲ್ಲಿ ವಿಶೇಷ ಕೆಲಸವೇನೂ ಇಲ್ಲ, ಹಾಗೂ ಅವಳು ನಿನಗೆ ಹೊರೆಯಾಗಿದ್ದಾಳೆ. ಯಾಕೆ ನೀನು? ನಾನು ಅವರ ಮಾತು ತಡೆಯುತ್ತಾ ಕೇಳಿದೆ, ಎಷ್ಟು ವಯಸ್ಸು? ಅವರಿಗೆ ಹತ್ತಿರ 60 ವರ್ಷ ಇರಬಹುದು. ಸ್ವಂತ ಮನೆ ಇದೆ, ಗಾಡಿ ಇದೆ, ಒಬ್ಬರೇ ಇದ್ದಾರೆ. ನಿಮಗೂ ಸುಲಭವಾಗುತ್ತದೆ, ಪುಣ್ಯದ ಕೆಲಸ. ನಾನು ತಲೆ ಆಡಿಸಿದೆ. ಹಾಗೆ ಯೋಚನೆ ಮಾಡುತ್ತಾ ಒಂದು ನಿರ್ಧಾರ ಮಾಡಿದೆ. ಮರುದಿನ ಪ್ರೀತಿಗೆ ತಿಂಡಿ ಮಾಡಲು ಹೇಳಿದೆ. ಅವಳು ತಿಂಡಿ ಟೇಬಲ್ ಮೇಲೆ ಇಟ್ಟು ಹೊರಡುತ್ತಿದ್ದಳು. ನಾನು ಹೇಳಿದೆ, ಇಲ್ಲಿ ಬಾ, ಇಲ್ಲಿ ಕುಳಿತುಕೋ. ಅವಳು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು. ನಾನು ಹೇಳಿದೆ, ನಿನ್ನ ಅದೃಷ್ಟದ ಬಾಗಿಲು ತೆರೆದಿದೆ. ಒಳ್ಳೆಯ ಸಂಬಂಧ ಹುಡುಕಿಕೊಂಡು ಬಂದಿದೆ. ಒಳ್ಳೆಯ ಹುಡುಗ, ಒಳ್ಳೆ ಮನೆ. ನನ್ನ ಮಾತು ಕೇಳಿ ಒಂದು ಕ್ಷಣ ಅವಳು ಆಶ್ಚರ್ಯಗೊಂಡಳು. ನಂತರ ನನ್ನನ್ನು ನೋಡುತ್ತಾ ಹೇಳಿದಳು, ಈ ವಿಷಯ ಅಣ್ಣನಿಗೆ ತಿಳಿಸಿದ್ದೀರಾ? ಅತ್ತಿಗೆ, ಅವನು ಹೇಳಿದ್ದಾನೆ, ನನ್ನ ಮದುವೆ ಅವನೇ ಮಾಡುತ್ತೇನೆ ಎಂದು. ನಾನು ನಗುತ್ತಾ ಹೇಳಿದೆ, ಇದೇ ಸರ್ಪ್ರೈಸ್ ಅವರಿಗೆ. ಅವರು ವಾಪಸ್ ಬಂದ ನಂತರ ಖುಷಿ ಪಡುತ್ತಾರೆ. ನಾನು ಮರುದಿನವೇ ಮದುವೆಯ ತಯಾರಿ ಮಾಡಿದೆ. ಯಾವ ಸಂಬಂಧಿಕರಿಗೂ ಹೇಳಲಿಲ್ಲ, ಯಾವ ನೆರೆಹೊರೆಯವರಿಗೂ ಹೇಳಲಿಲ್ಲ. ಲಕ್ಷ್ಮಿ ಆಂಟಿ ಪಂಡಿತರನ್ನು ಕರೆದುಕೊಂಡು ಬಂದರು. ನಾನು ಪ್ರೀತಿಯನ್ನು ಚೆನ್ನಾಗಿ ತಯಾರು ಮಾಡಿದೆ ಮತ್ತು ಹೇಳಿದೆ, ಮುಸುಕನ್ನು ಯಾರ ಎದುರಿಗೂ ತೆಗೆಯಬೇಡ. ಇದು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ. ಆ ದಿನ ಅವಳು ಮೌನವಾಗಿದ್ದಳು. ಕಣ್ಣುಗಳಲ್ಲಿ ಗೊಂದಲ ಇತ್ತು. ಆದರೆ ಅವಳು ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಮದುವೆ ಸಮಾರಂಭವು ಒಂದು ಒಪ್ಪಂದ ಪೂರ್ಣಗೊಳಿಸುವಂತೆ ಸರಳವಾಗಿ ನಡೆಯಿತು. ಮುದುಕ ಕೈ ಚಾಚಿದಾಗ ಪ್ರೀತಿ ಹಿಂದಕ್ಕೆ ಸರಿದಳು. ನಾನು ಅವಳ ಭುಜ ಅದುಮಿ ಹಿಡಿದು ಹೇಳಿದೆ, ಇದು ನಿನ್ನ ಭಾಗ್ಯ. ನಿನ್ನ ಮದುವೆ ಗೌರವದಿಂದ ನಡೆಯುತ್ತಿದೆ, ಸಂತೋಷಪಡು. ಮದುವೆ ಸಂಪನ್ನವಾಗಿ ನಡೆಯಿತು. ಮುಂದಿನ ಸಮಯದಲ್ಲಿ ಅವಳನ್ನು ಹೊಸ ಮನೆಗೆ ಕಳುಹಿಸುವ ತಯಾರಿ ನಡೆಯಿತು. ನಾನು ಅವಳ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದೆ. ಅವಳು ಮೌನವಾಗಿ ನನ್ನನ್ನು ನೋಡುತ್ತಾ ಕುಳಿತಿದ್ದಳು. ಅವಳು ಹೇಳಿದಳು, ಅತ್ತಿಗೆ, ಒಮ್ಮೆ ನಾನು ಅಣ್ಣನ ಜೊತೆ ಮಾತನಾಡುತ್ತೇನೆ. ಅವನು ನನ್ನ ಮದುವೆ ಸುದ್ದಿ ಕೇಳಿ ಸಂತೋಷ ಪಡುತ್ತಾನೆ. ನಾನು ಹೇಳಿದೆ, ಈಗ ಈ ವಿಷಯ ಹೇಳುವುದು ಸರಿಯಲ್ಲ. ನಾಳೆ ನಾನೇ ಈ ವಿಷಯ ತಿಳಿಸುತ್ತೇನೆ. ಅವರು ಸ್ವತಃ ನಿನಗೆ ಫೋನ್ ಮಾಡಿ ವಿಶ್ ಮಾಡುತ್ತಾರೆ. ಅವಳು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ಸುಮ್ಮನೆ ತಲೆ ತಗ್ಗಿಸಿದ್ದಳು. ಗಾಡಿಯಲ್ಲಿ ಕುಳಿತುಕೊಳ್ಳುವಾಗ ಅವಳಿಗೆ ಅವಳ ಅಣ್ಣನ ಫೋನ್ ನಂಬರ್ ಸಿಕ್ಕಿತ್ತು. ನಾನು ತಕ್ಷಣವೇ ಅದನ್ನು ಕಿತ್ತುಕೊಂಡು ಹೇಳಿದೆ, ಈಗಲೂ ನಿನಗೆ ಅರ್ಥವಾಗಲಿಲ್ಲವೇ? ಈಗ ನಿನ್ನ ಹೊಸ ಜೀವನ ಶುರುವಾಗುತ್ತದೆ. ಹಳೆಯದನ್ನು ಮರೆತು ಬಿಡು. ನಿನ್ನ ಅಣ್ಣನ ಪ್ರೀತಿಯಲ್ಲಿ ಏನು ಸಿಕ್ಕಿತೋ ಅದೆಲ್ಲ ಈಗ ಮುಗಿದು ಹೋಗಿದೆ. ಅವಳು ದಂಗಾಗಿ ಹೋದಳು. ನಂತರ ಗಾಡಿಯ ಬಾಗಿಲು ಮುಚ್ಚಿತ್ತು. ಅವರು ಅಲ್ಲಿಂದ ಹೊರಟು ಹೋದರು. 2 ದಿನದ ನಂತರ ವೃದ್ಧನ ಮಗಳು ಬಂದು ನನಗೆ ಹೇಳಿದಳು, ಹುಡುಗಿ ಇಷ್ಟು ಚಿಕ್ಕವಳು ಎಂದು ನೀವು ನನಗೆ ಏಕೆ ಹೇಳಲಿಲ್ಲ? ಅವಳಿಗೆ ಅಡುಗೆ ಸರಿಯಾಗಿ ಮಾಡಲು ಬರುವುದಿಲ್ಲ, ಬಾಯಿ ಬಿಡುವುದಿಲ್ಲ. ಅಪ್ಪನಿಗೆ ಅವಳ ಜೊತೆ ಮಾತನಾಡುವುದು ಕಷ್ಟವಾಗುತ್ತಿದೆ. ನಾನು ನಗುತ್ತಾ ಹೇಳಿದೆ, ಮೊದಮೊದಲು ಎಲ್ಲ ಹುಡುಗಿಯರು ಹೀಗೆ ಇರುತ್ತಾರೆ. ನಿಧಾನಕ್ಕೆ ಎಲ್ಲವನ್ನೂ ಕಲಿತುಕೊಳ್ಳುತ್ತಾರೆ. ನಾನು ಮನಸ್ಸಿನಲ್ಲಿ ಪ್ರಾರ್ಥಿಸಿದೆ, ಅವಳು ಅಲ್ಲಿ ಹೊಂದಿಕೊಂಡರೆ ಸಾಕು, ವಾಪಸ್ ಮನೆಗೆ ಬರುವುದು ಬೇಡ. ಈಗ ಅವಳು ನನ್ನ ದಾರಿಯಿಂದ ದೂರವಾಗಿದ್ದಳು. ನಾನು ಅವಳ ನಂಬರ್ ಬ್ಲಾಕ್ ಮಾಡಿದ್ದೆ. ಲಕ್ಷ್ಮಿ ಆಂಟಿ ಕೇಳಿದರು, ಪ್ರೀತಿಗೆ ಅಲ್ಲಿ ಯಾವುದೇ ತೊಂದರೆ ಆಗಿಲ್ಲ ತಾನೇ? ನಾನು ಹೇಳಿದೆ, ಇಲ್ಲ, ಅವಳು ಅಲ್ಲಿ ತುಂಬ ಸಂತೋಷವಾಗಿದ್ದಾಳೆ. ಅಷ್ಟಕ್ಕೂ ಅವಳಿಗೆ ಏನಾದರೂ ಆದರೆ ನನಗೇನು? ನಾನು ನನ್ನ ಜವಾಬ್ದಾರಿ ಕಳೆದುಕೊಂಡಿದ್ದೇನೆ. ಮರುದಿನ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ತುಂಬ ಸಂತೋಷದಿಂದ ಹೇಳಿದೆ, ನಿಮ್ಮ ತಂಗಿಗೆ ಒಂದು ಒಳ್ಳೆಯ ಸಂಬಂಧ ಬಂದಿತ್ತು. ನಾನು ಅವಳ ಮದುವೆ ಮಾಡಿದ್ದೇನೆ. ತುಂಬ ಒಳ್ಳೆಯ ಸಂಬಂಧ. ಅವರು ಸಂತೋಷವಾಗಿ ಹೇಳಿದರು, ಒಳ್ಳೆಯ ಕೆಲಸ ಮಾಡಿದೆ. ನನ್ನ ಆಶೀರ್ವಾದ ಸದಾ ನನ್ನ ತಂಗಿಯ ಮೇಲೆ ಇರುತ್ತದೆ. ನೀನು ನನ್ನ ಅನುಪಸ್ಥಿತಿಯಲ್ಲಿ ನನ್ನ ತಂಗಿಯ ಮದುವೆ ಮಾಡಿದೆ. ಇದರ ಋಣವನ್ನು ನಾನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ನಾನು ಸುಳ್ಳಿನ ಒಳಗೆ ನೆಮ್ಮದಿಯನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ನನ್ನೊಳಗೆ ಒಂದು ವಿಚಿತ್ರ ಚಡಪಡಿಕೆ ಇತ್ತು. ನಾನು ತಪ್ಪು ಮಾಡಿದ್ದೇನೆ, ಅದನ್ನು ಸರಿಪಡಿಸುವ ಯಾವ ದಾರಿಯೂ ಇಲ್ಲ. ಮಧ್ಯಾಹ್ನದ ಸಮಯ. ನನ್ನ ಮೊಬೈಲ್ಗೆ ವಿಡಿಯೋ ಕಾಲ್ ಬಂದಿತ್ತು. ವಿದೇಶದ ನಂಬರ್ ನೋಡಿ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಮುಖದಲ್ಲಿ ನೆಮ್ಮದಿಯ ಭಾವನೆ ತಂದುಕೊಳ್ಳಬೇಕಿತ್ತು. ಆದರೆ ಮನಸ್ಸಿನಲ್ಲಿ ಯೋಚನೆ ಇತ್ತು. ನನ್ನ ಗಂಡ ಚರಣ್ ನಗುತ್ತಾ ಕೇಳಿದರು, ಹೇಗಿದ್ದೀಯಾ ನೀನು? ಎಲ್ಲವೂ ಚೆನ್ನಾಗಿದೆಯಾ? ನಾನು ತಲೆ ಆಡಿಸಿದೆ. ನಂತರ ಅವರು ಅಸಲಿ ಮಾತಿಗೆ ಬಂದರು. ಅವರು ಹೇಳಿದರು, ನನ್ನ ತಂಗಿ ಪ್ರೀತಿ ಹೇಗಿದ್ದಾಳೆ? ಅವಳು ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ದಾಳಾ? ನಾನು ನಗುತ್ತಾ ಹೇಳಿದೆ, ನೀವು ಯೋಚನೆ ಮಾಡಬೇಡಿ. ಅವಳನ್ನು ಒಳ್ಳೆಯ ಜಾಗಕ್ಕೆ ಕಳುಹಿಸಿದ್ದೇನೆ. ತುಂಬ ಶ್ರೀಮಂತರು, ಗೌರವ, ಸಂಪತ್ತು ಎಲ್ಲವೂ ಇದೆ.
ನಿನಗಾಗಿ ಅವಳು ಪ್ರಾರ್ಥನೆ ಮಾಡುತ್ತಾಳೆ, ನಿನ್ನ ನೆನಪು ಮಾಡಿಕೊಳ್ಳುತ್ತಾಳೆ. ಅವರು ಆ ಕಡೆಯಿಂದ ಕಣ್ಣು ಮುಚ್ಚಿದರು ಮತ್ತು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದರು, ತುಂಬ ಒಳ್ಳೆಯ ವಿಷಯ. ಕಾಲ್ ಕಟ್ ಆದ ನಂತರ ನಾನು ಲ್ಯಾಪ್ಟಾಪ್ ತೆಗೆದೆ. ಈಗ ಸುಳ್ಳು ಪೂರ್ತಿಯಾಗಿ ಸತ್ಯವಾಗಿ ಮಾರ್ಪಾಡು ಮಾಡಬೇಕಿತ್ತು. ನಾನು ಬೇರೆ ಬೇರೆ ವೆಬ್ಸೈಟ್ಗಳಿಂದ ಶ್ರೀಮಂತ ಹುಡುಗಿಯರ ಫೋಟೋ ಡೌನ್ಲೋಡ್ ಮಾಡಿದೆ. ಕೆಲವು ಫೈನಲ್ ಫಂಕ್ಷನ್ನಿಂದ, ಕೆಲವು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಕೊಡುತ್ತಿದ್ದರು, ಕೆಲವರ ಕೈಯಲ್ಲಿ ಹೂಗಳಿದ್ದವು, ಇನ್ನು ಕೆಲವರ ಹೆಗಲಲ್ಲಿ ಶಾಲುಗಳು ಇದ್ದವು. ಎಲ್ಲವೂ ನನ್ನ ಕೆಲಸಕ್ಕಾಗಿ. ನಾನು ಅವರ ಫೋಟೋಗೆ ನನ್ನ ನಾದಿನಿಯ ಫೋಟೋ ಮುಖ ಎಡಿಟ್ ಮಾಡಿದೆ. ನಾನು ಪ್ರೀತಿ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾ ಮಾಡಿದೆ. ಅದರಲ್ಲಿ ಹೀಗೆ ಕ್ಯಾಪ್ಷನ್ ಹಾಕಿದೆ, ಅವಳು ನಿಜವಾಗಲೂ ಶ್ರೀಮಂತ ಪರಿವಾರದ ಸೊಸೆ ಎನ್ನುವಂತೆ ಕೆಲವು ಕಡೆ ಬರೆದೆ. ನನ್ನ ಅಣ್ಣನ ಕನಸು ಸತ್ಯವಾಯಿತು. ಇನ್ನು ಕೆಲವು ಕಡೆ ಬರೆದೆ, ಸೋಷಿಯಲ್ ವರ್ಕ್ ಸೀಲ್ಡ್ ಸಿಕ್ಕಿದೆ. ಅಣ್ಣನ ಕನಸು ನನಸು ಮಾಡಿದೆ. ಜೊತೆಗೆ ಆ ಫೋಟೋ ಅಪ್ಲೋಡ್ ಮಾಡಿದೆ. 1 ಗಂಟೆಯಲ್ಲಿ ಪೂರ್ತಿ ನಕಲಿ ಜೀವನ ಆನ್ಲೈನ್ನಲ್ಲಿ ಸೃಷ್ಟಿ ಮಾಡಿದೆ. ಮರುದಿನ ವಿಡಿಯೋ ಕಾಲ್ನಲ್ಲಿ ಪ್ರೊಫೈಲ್ ನನ್ನ ಗಂಡನಿಗೆ ತೋರಿಸಿದೆ. ಅವರು ಫೋಟೋ ನೋಡಿ ಆಶ್ಚರ್ಯಗೊಂಡರು. ಅವರು ಕೇಳಿದರು, ಇವಳು ನಿಜವಾಗಿಯೂ ನನ್ನ ತಂಗಿನಾ? ನಾನು ಸೀರಿಯಸ್ ಆಗಿ ಹೇಳಿದೆ, ಸಮಯ ಬದಲಾಗಿದೆ, ಅವಳು ತನ್ನನ್ನು ತಾನು ಬದಲಿಸಿಕೊಂಡಿದ್ದಾಳೆ. ಇದಕ್ಕೆ ಅವಳ ಗಂಡ ತುಂಬ ಸಪೋರ್ಟ್ ಮಾಡುತ್ತಾರೆ. ನೋಡಿ ಅವಳ ಫೋಟೋ ಒಂದು ನ್ಯೂಸ್ ಪೇಪರ್ನಲ್ಲಿ ಕೂಡ ಬಂದಿದೆ. ಚರಣ್ ತುಂಬ ಸಂತೋಷಪಟ್ಟನು. ಫೋಟೋ ಸ್ಕ್ರೀನ್ ಶಾಟ್ ತೆಗೆದು ಸೇವ್ ಮಾಡಿಕೊಂಡರು. ಅದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ನೋಡಿ ಹತ್ತಿರದ ಸಂಬಂಧಿಕರೊಬ್ಬರು ಫೋನ್ ಮಾಡಿದರು. ಅವರು ಹೇಳಿದರು, ನನ್ನ ಮಗಳಿಗೂ ಇದೇ ರೀತಿಯ ಸಂಬಂಧ ಇದ್ದರೆ ನೋಡಿ, ಸ್ವಲ್ಪ ಪ್ರೀತಿ ಗಂಡನ ಬ್ಯಾಕ್ಗ್ರೌಂಡ್ ತಿಳಿಸಿ. ನಾನು ನಗುತ್ತಾ ಉತ್ತರಿಸಿದೆ, ಅವರು ಮುಂಬೈನಲ್ಲಿರುತ್ತಾರೆ, ತುಂಬ ಒಳ್ಳೆಯವರು, ವಿದ್ಯಾವಂತ, ಸುಸಂಸ್ಕೃತ ವ್ಯಕ್ತಿಗಳು. ಅವರದು ತುಂಬ ದೊಡ್ಡ ಬಿಸ್ನೆಸ್ ಇದೆ, ಅಲ್ಲಿ ಹೋಗಿ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ಕೆಲವು ದಿನಗಳ ನಂತರ ನಾನು ಪ್ರೀತಿ ಜೊತೆಗೆ ಅವಳ ಗಂಡನ ನಕಲಿ ಪ್ರೊಫೈಲ್ ಮಾಡಿದೆ. ಅದರಲ್ಲಿ ಅವನನ್ನು ಬೆಲೆ ಬಾಳುವ ಗಡಿಯಾರ, ಕಾರ್, ಬ್ರ್ಯಾಂಡೆಡ್ ಬಟ್ಟೆಯಲ್ಲಿ ತೋರಿಸಿದೆ. ಪ್ರೀತಿಯ ನಕಲಿ ಸಂದರ್ಶನವನ್ನು ತಯಾರು ಮಾಡಿದೆ. ಅದರಲ್ಲಿ ಅವಳು ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತಿದ್ದಳು. ವಿಡಿಯೋ ಎಡಿಟಿಂಗ್ನ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದೆ ಮತ್ತು ಒಂದು ಕ್ಲಿಪ್ ತಯಾರು ಮಾಡಿದೆ. ನಾನು ನೆರೆಹೊರೆಯವರಲ್ಲಿಯೂ ಮಾತು ಹರಿಬಿಟ್ಟಿದ್ದೆ. ಹೊರಗೆ ಹೋದಾಗ ಒಂದಿಬ್ಬರು ಹೆಂಗಸರ ಕಿವಿಗೆ ಹಾಕಿದ್ದೆ, ನನ್ನ ನಾದಿನಿ ಪ್ರೀತಿಯ ಗಂಡ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರು ಇಂಡಿಯಾದಲ್ಲಿಲ್ಲ, ಈಗ ಅವರು ಲಂಡನ್ಗೆ ಹೋಗಿದ್ದಾರೆ. ಮನೆಯ ನೌಕರರಿಗೆ ಚೆನ್ನಾಗಿ ತಿಳಿಸಿ ಹೇಳಿದ್ದೆ, ಯಾರಾದರೂ ಪ್ರೀತಿಯ ಬಗ್ಗೆ ಕೇಳಿದರೆ ನಮ್ಮ ಮೇಡಮ್ ಅವರನ್ನು ಒಳ್ಳೆಯ ಶ್ರೀಮಂತ ಫ್ಯಾಮಿಲಿಯ ಹುಡುಗನ ಜೊತೆ ಮದುವೆ ಮಾಡಿದ್ದಾರೆ. ಆಗಾಗ ಅವಳು ಕಾಲ್ ಮಾಡುತ್ತಾಳೆ, ಆದರೆ ಅವಳು ತುಂಬ ಬ್ಯುಸಿ ಇರುತ್ತಾಳೆ ಎಂದು ಹೇಳಬೇಕು ಎಂದು ಹೇಳಿದ್ದೆ. ಹೀಗೆ ನಾನು ಪ್ರೀತಿಯ ನಿಜವಾದ ಜೀವನದ ಎಲ್ಲ ಬಾಗಿಲುಗಳನ್ನು ಮುಚ್ಚಿದೆ. ಅವಳ ಹಳೆ ಮೊಬೈಲ್ ಒಡೆದು ಹಾಕಿದ್ದೆ. ಯಾವಾಗಲಾದರೂ ಅವಳ ಮೆಸೇಜ್ ಎಲ್ಲಿಂದರಾದರೂ ಬಂದರೆ ನಾನು ಆ ನಂಬರ್ ತಕ್ಷಣವೇ ಬ್ಲಾಕ್ ಮಾಡುತ್ತಿದ್ದೆ. ಒಂದು ದಿನ ಲಕ್ಷ್ಮಿ ಆಂಟಿ ಬಂದು ಹೇಳಿದರು, ಪ್ರೀತಿ ಈಗ ಯಾರ ಜೊತೆಗೂ ಮಾತನಾಡುತ್ತಿಲ್ಲವಂತೆ. ಕೋಣೆಯಲ್ಲಿ ಒಂಟಿಯಾಗಿ ಕುಳಿತು ಶೂನ್ಯವನ್ನು ನೋಡುತ್ತಿರುತ್ತಾಳಂತೆ. ಊಟ ಕೂಡ ಮಾಡುತ್ತಿಲ್ಲವಂತೆ. ನಾನು ತಟ್ಟನೆ ಹೇಳಿದೆ, ಪ್ರಾರಂಭದಲ್ಲಿ ಎಲ್ಲ ಹುಡುಗಿಯರು ಇದೇ ರೀತಿ ಮಾಡುತ್ತಾರೆ. ಒಂದು ಹೊಡೆತ ಬಿದ್ದರೆ ಸರಿ ಹೋಗುತ್ತಾಳೆ. ಸಂಜೆ ನನ್ನ ಪತಿಯ ಫೋನ್ ಬಂದಿತು. ಅವರು ಹೇಳಿದರು, ನಾನು ನನ್ನ ತಂಗಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಬೇಕು. ನಾನು ತಟ್ಟನೆ ಉತ್ತರಿಸಿದೆ, ಅವಳು ಈಗ ಇಲ್ಲ, ವರ್ಕ್ಶಾಪ್ ಹೋಗಿದ್ದಾಳೆ. ಅಲ್ಲಿ ಅವಳು ಮೊಬೈಲ್ ಆನ್ ಇಟ್ಟುಕೊಂಡಿರುವುದಿಲ್ಲ. ನಂತರ ನಾನೇ ಅವಳಿಗೆ ಫೋನ್ ಮಾಡಿ ತಿಳಿಸುತ್ತೇನೆ, ಅವಳೇ ನಿಮಗೆ ಫೋನ್ ಮಾಡುತ್ತಾಳೆ. ನಂತರ ನಾನು ಪ್ರೊಫೈಲ್ನಲ್ಲಿ ಒಂದು ವಿದೇಶಿ ವರ್ಕ್ಶಾಪ್ ಮತ್ತೊಂದು ನಕಲಿ ಪೋಸ್ಟ್ ಹಾಕಿದೆ. ಆ ದಿನಗಳಲ್ಲಿ ನಾನು ನನ್ನಲ್ಲಿರುವ ಎಲ್ಲ ಭಯವನ್ನು ಮುಚ್ಚಿ ಹಾಕಿದ್ದೆ. ನನಗೆ ಪೂರ್ತಿ ನಂಬಿಕೆ ಬಂದಿತ್ತು. ನಾನು ಈಗ ಎಲ್ಲ ಸುಳಿವುಗಳನ್ನು ಸ್ಪಷ್ಟಪಡಿಸಿದ್ದೇನೆ. ನನ್ನ ಗಂಡ, ನೆರೆಹೊರೆಯವರು, ಸಂಬಂಧಿಕರು ಎಲ್ಲರೂ ನನ್ನನ್ನು ನಂಬಿದ್ದರು. ಒಂದು ಮಧ್ಯಾಹ್ನ ಮನೆಯಲ್ಲಿ ಮೌನದ ವಾತಾವರಣ ಇತ್ತು. ನಾನು ಕೋಣೆಯಲ್ಲಿ ಕುಳಿತಿದ್ದೆ. ಬಾಗಿಲು ಜೋರಾಗಿ ಶಬ್ದವಾಯಿತು. ನೌಕರ ಹೇಳಿದನು, ಮೇಡಮ್, ಹೊರಗೆ ಯಾವುದೋ ಹುಡುಗಿ ಹಳೆ ಹರಿದ ಬಟ್ಟೆ ಹಾಕಿಕೊಂಡು ಬಂದಿದ್ದಾಳೆ. ಅವಳು ಏನನ್ನೂ ಹೇಳುತ್ತಿಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾರದು? ನೌಕರ ಹೇಳಿದನು, ಬಹುಶಃ ಪ್ರೀತಿ ಮೇಡಮ್ ಇರಬಹುದು, ಆದರೆ ಗುರುತಿಸಲು ಆಗುತ್ತಿಲ್ಲ. ನಾನು ಕೋಣೆಯಿಂದ ಹೊರ ಹೋಗಿ ನೋಡಿದೆ. ಅವಳು ಪ್ರೀತಿಯೇ ಆಗಿದ್ದಳು. ಅವಳ ಕೊರಳಲ್ಲಿ ದುಪ್ಪಟ್ಟ ಇರಲಿಲ್ಲ. ಬಟ್ಟೆ ಗಲೀಜಾಗಿತ್ತು, ಕೊಳಕಾಗಿತ್ತು. ಅವಳನ್ನು ನೋಡಿದರೆ ಅವಳಿಗೆ ಯಾರೋ ಹೊಡೆದಿರುವಂತೆ ಕಾಣುತ್ತಿದ್ದಳು. ಅವಳು ತಲೆ ತಗ್ಗಿಸಿ ಬಾಗಿಲಲ್ಲಿ ನಿಂತಿದ್ದಳು. ನಾನು ನೌಕರರಿಗೆ ಬಾಗಿಲು ಹಾಕುವಂತೆ ಕಣ್ಸನ್ನೆ ಮಾಡಿದೆ. ಹೆಚ್ಚು ಗಲಾಟೆ ಮಾಡಿದರೆ ಹೇಳಿ, ಅವಳಿಗೆ ಇಲ್ಲಿ ಜಾಗ ಇಲ್ಲ ಎಂದು. ಅವಳು ಏನನ್ನೂ ಹೇಳದೆ ನೆಲದ ಮೇಲೆ ಕುಳಿತಿದ್ದಳು. ಮಳೆ ಸುರಿಯುತ್ತಿತ್ತು. ನಾನು ಕಿಟಕಿ ಪರದೆ ಸರಿಸಿ ಹೊರಗೆ ಇಣುಕಿ ನೋಡಿದೆ. ಅವಳು ತನ್ನ ಕಾಲುಗಳ ಮಧ್ಯದಲ್ಲಿ ತಲೆ ಇಟ್ಟು ಕುಳಿತಿದ್ದಳು. ಅವಳ ಶರೀರ ಇಲ್ಲಿದ್ದರೂ ಅವಳ ಮನಸ್ಸು ಬೇರೆಲ್ಲೋ ಇತ್ತು. ನಾನು ನನ್ನ ಕೋಣೆಗೆ ವಾಪಸ್ ಬಂದೆ. ಮನಸ್ಸಿನಲ್ಲಿ ವಿಚಿತ್ರ ವೇದನೆ ಆಗುತ್ತಿತ್ತು. ನಾನು ಟಿವಿ ಹಚ್ಚಿ ಚಾನೆಲ್ ಬದಲಾಯಿಸಿ ಸೀರಿಯಲ್ ಹಾಕಿದೆ. ಸೌಂಡ್ ಜಾಸ್ತಿ ಮಾಡಿದೆ. ಸಂಜೆ ಸಮಯ ಪಕ್ಕದ ಮನೆಯ ಮಹಿಳೆ ಬಂದು ಬಾಗಿಲು ಬಡಿದರು ಮತ್ತು ಹೇಳಿದರು, ನಿನ್ನ ನಾದಿನಿ ಬಾಗಿಲಲ್ಲಿ ಕುಳಿತಿದ್ದಾಳೆ, ಅವಳನ್ನು ಒಳಗೆ ಕರೆದುಕೊಳ್ಳಿ, ಜನರು ಮಾತನಾಡುತ್ತಿದ್ದಾರೆ.
ನಾನು ಹೇಳಿದೆ, ಈಗ ಅವಳು ನನ್ನ ನಾದಿನಿಯಲ್ಲ, ಅವಳ ಮದುವೆಯಾಗಿದೆ. ಈಗ ಅವಳುಂಟು, ಅವಳ ಗಂಡ ಉಂಟು. ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ. ಅದೇ ರಾತ್ರಿ ಮಳೆ ಜಾಸ್ತಿಯಾಗಿತ್ತು. ಅವಳು ಮಳೆಯಲ್ಲಿ ನೆನೆಯುತ್ತಾ ಅಲ್ಲೇ ಕುಳಿತಿದ್ದಳು. ಯಾರಲ್ಲಿಯೂ ಏನನ್ನೂ ಹೇಳಲಿಲ್ಲ, ಬಾಗಿಲು ಬಡಿಯಲಿಲ್ಲ. ನೌಕರ ಬಂದು ಹೇಳಿದನು, ಮೇಡಮ್, ಪ್ರೀತಿ ಮೇಡಮ್ ಸತ್ತು ಹೋದರೆ ತೊಂದರೆಯಾಗುತ್ತದೆ. ಕೊನೆಯ ಪಕ್ಷ ಅವರಿಗೆ ತಿಂಡಿಯಾದರೂ ಕೊಡುತ್ತೇನೆ. ನಾನು ಕೋಪದಿಂದ ಹೇಳಿದೆ, ನಾನು ಹೇಳಿದ್ದೇನಲ್ಲ, ಅವಳು ಈಗ ನಮ್ಮವಳಲ್ಲ. ಬದುಕಿದ್ದರೆ ಸ್ವತಃ ಎದ್ದು ಹೋಗುತ್ತಾಳೆ. ರಾತ್ರಿ ಸಮಯದಲ್ಲಿ ನಾನು ಇನ್ನೊಮ್ಮೆ ಕಿಟಕಿಯಿಂದ ನೋಡಿದೆ. ಅವಳು ತನ್ನ ಕೈಗಳಲ್ಲಿ ಬಂದಿಯಾಗಿ ಕುಳಿತಿದ್ದಳು. ಬಾಗಿಲಿಗೆ ಆಸರೆಯಾಗಿ ಕಣ್ಣು ಮುಚ್ಚಿ ಕುಳಿತಿದ್ದಳು. ಮಳೆ ನಿಂತಿತ್ತು, ಆದರೆ ಅವಳು ನಡುಗುತ್ತಿದ್ದಳು. ನಾನು ಲೈಟ್ ಆಫ್ ಮಾಡಿ ಮಲಗಲು ಹೋದೆ. ಮರುದಿನ ಬೆಳಿಗ್ಗೆ ಎದ್ದಾಗ ಅವಳು ಬಾಗಿಲಲ್ಲಿ ಇರಲಿಲ್ಲ. ನಾನು ನೌಕರರಿಗೆ ಕೇಳಿದೆ. ಅವನು ಹೇಳಿದನು, ಅವಳು ಬೆಳಗಾಗುವ ಮೊದಲೇ ಇಲ್ಲಿಂದ ಎದ್ದು ಹೋಗಿದ್ದಾಳೆ. ನಾನು ನೆಮ್ಮದಿಯ ಉಸಿರು ಬಿಟ್ಟೆ. ತಕ್ಷಣವೇ ನನ್ನ ಮೊಬೈಲ್ನಿಂದ ಅವಳ ಗಂಡನಿಗೆ ಮೆಸೇಜ್ ಹಾಕಿದೆ. ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಿ. ಇನ್ನೊಮ್ಮೆ ಅವಳು ಇಲ್ಲಿಗೆ ಬಂದರೆ ಪೊಲೀಸರನ್ನು ಕರೆಯುತ್ತೇನೆ. ನನ್ನ ಮನೆಯ ಬಾಗಿಲಲ್ಲಿ ತಮಾಷೆ ನಡೆಯಬಾರದು. ಮಧ್ಯಾಹ್ನ ಅವಳ ಗಂಡ ಸ್ವತಃ ಬಂದು ಹೇಳಿದರು, ಅವಳು ಇಲ್ಲಿಗೆ ಬಂದಿದ್ದಾಳೆ. ಅವಳು 2 ದಿನದಿಂದ ಕಾಣೆಯಾಗಿದ್ದಾಳೆ. ಅವಳು ಇಲ್ಲಿಗೆ ಬಂದರೆ ನನಗೆ ತಿಳಿಸಿ. ನಾನು ಹೇಳಿದೆ, ಹೌದು, ಅವಳು ಬಂದಿದ್ದಳು. ನಾನು ಅವಳನ್ನು ಹೊರಹಾಕಿದೆ. ಈ ಮನೆ ಅವಳದಲ್ಲ. ಅವಳ ಗಂಡ ಸ್ವಲ್ಪ ಸಮಯ ಇದ್ದು ನಂತರ ಹೊರಟು ಹೋದರು. ಆ ದಿನ ಸಂಜೆ ಲಕ್ಷ್ಮಿ ಆಂಟಿ ಫೋನ್ ಮಾಡಿ ಹೇಳಿದರು, ನಿಮ್ಮ ನಾದಿನಿ ವಾಪಸ್ ಬಂದಿದ್ದಾಳೆ ಎಂದು ಅಕ್ಕಪಕ್ಕದವರು ಮಾತನಾಡುತ್ತಿದ್ದಾರೆ. ನಾನು ಹೇಳಿದೆ, ಆಂಟಿ, ಅವಳು ಓಡಿ ಬಂದಿದ್ದಳು. ನಾನು ಅವಳನ್ನು ಅವಳ ಗಂಡನ ಜೊತೆ ಕಳುಹಿಸಿದ್ದೇನೆ. ಅವರು ನಗುತ್ತಾ ಹೇಳಿದರು, ಆ ಹುಡುಗಿ ತನ್ನ ಅದೃಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. 1-2 ದಿನಗಳ ನಂತರ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಒಂದು ವೃದ್ಧ ಹೆಂಗಸು ನನ್ನನ್ನು ತಡೆದು ಕೇಳಿದಳು, ಮಗಳೇ, ನಿನ್ನ ಜೊತೆ ಇರುವ ಆ ಚಿಕ್ಕ ಹುಡುಗಿ ಎಲ್ಲಿಗೆ ಹೋದಳು? ಒಳ್ಳೆಯ ಹುಡುಗಿಯಾಗಿದ್ದಳು. ನಾನು ಹೇಳಿದೆ, ದೇವರು ಅವಳ ಅದೃಷ್ಟದ ಬಾಗಿಲು ತೆರೆದನು. ಅವಳು ತನ್ನ ಗಂಡನ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದಾಳೆ. ರಾತ್ರಿ ನಾನು ಹಾಸಿಗೆ ಮೇಲೆ ಮಲಗಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ನನಗೆ ನೆನಪಿಗೆ ಬಂದಿತ್ತು. ಆ ರಾತ್ರಿ ಅವಳ ಒದ್ದೆಯಾದ ಶರೀರ, ಗಾಯವಾದ ಕಾಲು, ಮೌನವಾಗಿ ಅವಳು ಕುಳಿತ ರೀತಿ ಎಲ್ಲವೂ ಒಂದು ಚಲನಚಿತ್ರದಂತೆ ನನ್ನ ಮನಸ್ಸಿನಲ್ಲಿ ಓಡುತ್ತಿತ್ತು. ನಾನು ಮಗ್ಗಲು ಬದಲಾಯಿಸಿ ಲೈಟ್ ಆಫ್ ಮಾಡಿ ಮನಸ್ಸಿನಲ್ಲಿ ಯೋಚಿಸಿದೆ. ಏನು ನಡೆಯುತ್ತೋ ಅದು ನಡೆದು ಹೋಗಿದೆ. ಅವಳು ಜೀವನದಲ್ಲಿ ಸೋತು ಹೋಗಿದ್ದಾಳೆ. ರಾತ್ರಿ 2 ಗಂಟೆಗೆ ನನ್ನ ಮೊಬೈಲ್ ರಿಂಗ್ ಆಯಿತು. ನಾನು ನಿದ್ದೆ ಮಾಡುತ್ತಿದ್ದೆ. ಆದರೆ ಆ ಸಮಯದಲ್ಲಿ ಫೋನ್ ಬರುವುದು ಅಂದರೆ ನನಗೆ ಸ್ವಲ್ಪ ಗಾಬರಿಯಾಯಿತು. ಸ್ಕ್ರೀನ್ ಮೇಲೆ ಹೊಸ ನಂಬರ್ ತೋರಿಸುತ್ತಿತ್ತು. ನಾನು ಅಂದುಕೊಂಡಿದ್ದೆ, ನನ್ನ ಗಂಡ ಫೋನ್ ಮಾಡಿರಬಹುದಾ? ಹಾಗೆ ನಾನು ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ಪ್ರೀತಿ ನಡುಗುವ ಧ್ವನಿಯಲ್ಲಿ ಹೇಳುತ್ತಿದ್ದಳು, ಅತ್ತಿಗೆ, ನಾನು ಪ್ರೀತಿ. ಅತ್ತಿಗೆ, ಒಮ್ಮೆ ನಾನು ಅಣ್ಣನ ಜೊತೆ ಮಾತನಾಡಬೇಕು. ನಾನು ಸಾಯೋ ಮೊದಲು ಅವನನ್ನು ನೋಡಬೇಕು. ಅವಳ ಮಾತು ಕೇಳಿ ಒಂದು ಕ್ಷಣ ನನ್ನ ಉಸಿರು ನಿಂತು ಹೋದಂತಾಯಿತು. ನಂತರ ನಾನು ನನ್ನನ್ನು ಸುಧಾರಿಸಿಕೊಂಡು ಹೇಳಿದೆ, ನೀನು ಅವರ ಜೊತೆ ಮಾತನಾಡಲು ಸಾಧ್ಯವಿಲ್ಲ. ಅವರು ಈಗ ನಿನಗೆ ಏನೂ ಅಲ್ಲ. ನಿನ್ನ ಅದೃಷ್ಟದಲ್ಲಿ ಏನು ಬರೆದಿತ್ತೋ ಅದು ನಿನಗೆ ಸಿಕ್ಕಿದೆ. ನೀನು ಈ ಕಡೆ ಬರುವ ಪ್ರಯತ್ನ ಮಾಡಿದರೆ ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ. ಪುನಃ ಈ ನಂಬರಿಗೆ ಫೋನ್ ಮಾಡಿದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ. ಆ ಕಡೆ ಮೌನ ಆವರಿಸಿತು. ಉಸಿರು ನಿಂತು ಹೋದಷ್ಟು ಮೌನ. ನಂತರ ಮೆಲ್ಲನೆ ಧ್ವನಿ ಬಂದಿತು, ಅತ್ತಿಗೆ, ಒಮ್ಮೆ ಅಣ್ಣನ ಜೊತೆ 2 ಮಾತನಾಡುತ್ತೇನೆ. ನಾನು ಇನ್ನೂ ಒಂದು ಶಬ್ದವನ್ನು ಮಾತನಾಡದೆ ಫೋನ್ ಕಟ್ ಮಾಡಿದೆ. ಅದೇ ಸಮಯದಲ್ಲಿ ನಂಬರ್ ಬ್ಲಾಕ್ ಮಾಡಿದೆ. ಕತ್ತಲೆಯಲ್ಲಿ ಅವಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ನಾನು ಕಿವಿ ಮುಚ್ಚಿಕೊಂಡೆ, ಕಣ್ಣು ಮುಚ್ಚಿದೆ. ಏನೂ ನಡೆದೇ ಇಲ್ಲ ಎನ್ನುವ ಭಾವನೆ ತಂದುಕೊಂಡೆ. ಬೆಳಗಾಗುತ್ತಲೇ ನಾನು ನೌಕರರಿಗೆ ಕರೆದು ಹೇಳಿದೆ, ನೋಡಿ, ಆ ಹುಡುಗಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕಾಣಿಸಿಕೊಂಡರೆ ಅವಳನ್ನು ಬಾಗಿಲ ಹೊರಗಿನಿಂದಲೇ ಓಡಿಸಿ. ಇಲ್ಲಿ ಅವಳಿಗೆ ಯಾವುದೇ ಜಾಗ ಇಲ್ಲ. ನೌಕರ ಪ್ರಶ್ನೆ ಮಾಡುವ ರೀತಿ ನನ್ನನ್ನು ನೋಡಿ ನಂತರ ತಲೆ ತಗ್ಗಿಸಿ ಹೇಳಿದನು, ಮೇಡಮ್, ಹಾಗೆ ಮಾಡುತ್ತೇನೆ. ಮತ್ತೆ ಅವಳು ಯಾರ ಜೊತೆಗಾದರೂ ಮಾತನಾಡೋ ಪ್ರಯತ್ನ ಮಾಡಿದರೆ ನನಗೆ ಹೇಳಿ. ಅವನು ಮೌನವಾಗಿ ಅಲ್ಲಿಂದ ಹೊರಟನು. ಆ ದಿನ ಮಧ್ಯಾಹ್ನ ನನ್ನ ಗಂಡನಿಂದ ಫೋನ್ ಬಂದಿತ್ತು. ಅವರು ತುಂಬ ಖುಷಿಯಾಗಿದ್ದರು. ಅವರು ಹೇಳಿದರು, ನನಗೆ ರಜೆ ಸಿಕ್ಕಿದೆ. ನಾನು ಮುಂದಿನ ತಿಂಗಳು ಬರುತ್ತಿದ್ದೇನೆ. ನಾನು ನಗುತ್ತಾ ಉತ್ತರಿಸಿದೆ, ಇದು ತುಂಬ ಒಳ್ಳೆಯ ವಿಷಯ. ನಾವೆಲ್ಲರೂ ನಿಮಗಾಗಿ ಕಾಯುತ್ತಿದ್ದೇವೆ. ನಂತರ ಅವರು ಹೇಳಿದರು, ನೀನು ನನ್ನ ತಂಗಿಯ ಜೊತೆ ಏಕೆ ಮಾತನಾಡಿಸಿಲ್ಲ? ಅವಳು ನನಗೆ ಫೋನ್ ಮಾಡುತ್ತಿಲ್ಲ ಯಾಕೆ? ನಾನು ತಕ್ಷಣವೇ ಸುಳ್ಳು ಹೇಳಿದೆ. ಅವಳು ಯಾವಾಗಲೂ ಬ್ಯುಸಿಯಾಗಿರುತ್ತಾಳೆ. ಕೆಲವೊಮ್ಮೆ ವರ್ಕ್ಶಾಪ್, ಕೆಲವೊಮ್ಮೆ ಸೋಷಿಯಲ್ ವರ್ಕ್, ಕೆಲವೊಮ್ಮೆ ಅವಳ ಗಂಡನ ಜೊತೆ. ನನಗೆ ಆಗಾಗ ಮೆಸೇಜ್ ಮಾಡುತ್ತಿರುತ್ತಾಳೆ. ನೀವು ಬಂದಾಗ ಎಲ್ಲವನ್ನು ನೋಡುವಿರಂತೆ. ನಂತರ ಅವರು ಹೇಳಿದರು, ಎಂಥ ವಿಚಿತ್ರವಾಗಿದೆ. ಅವಳು ಚಿಕ್ಕವಳಿರುವಾಗ ನನ್ನ ಹೆಗಲ ಮೇಲೆ ನಿದ್ದೆ ಮಾಡುತ್ತಿದ್ದಳು. ಈಗ ಅಷ್ಟೊಂದು ಬದಲಾಗಿದ್ದಾಳಾ? ನಾನು ತಕ್ಷಣ ಮಾತು ಬದಲಾಯಿಸಿದೆ. ನಿಮ್ಮ ತಂಗಿ ಚಿಕ್ಕವಳಲ್ಲ, ಅವಳು ಜವಾಬ್ದಾರಿ ಇರೋ ಮಹಿಳೆಯಾಗಿದ್ದಾಳೆ. ಸಮಯದ ಜೊತೆ ಎಲ್ಲವೂ ಬದಲಾಗುತ್ತದೆ. ಅವರು ಏನನ್ನೂ ಉತ್ತರಿಸಲಿಲ್ಲ. ನಾನು ಫೋನ್ ಕಟ್ ಮಾಡಿದೆ. ಮತ್ತೆ ಕೆಲಸದವರಿಗೆ ಹೇಳಿದೆ, ಪ್ರೀತಿಯ ನೆರಳು ಈ ಮನೆಯ ಮೇಲೆ ಬೀಳಬಾರದು. ಅವಳನ್ನು ಒಳಗೆ ಸೇರಿಸಿದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ಯಾರೂ ಆ ಹುಡುಗಿಯ ಮೇಲೆ ಕರುಣೆ ತೋರಿಸುವ ಅವಶ್ಯಕತೆ ಇಲ್ಲ.
2 ದಿನದ ನಂತರ ಪಕ್ಕದ ಮನೆಯ ಆಂಟಿ ಹೇಳಿದರು. ಯಾರೋ ಹೇಳಿದರು, ಪ್ರೀತಿ ನಗರದ ಒಂದು NGOದಲ್ಲಿ ಕಾಣಿಸಿಕೊಂಡಿದ್ದಾಳೆ ಎಂದು. ಜನರಿಗೆ ಊಟ ಹಂಚುತ್ತಾಳೆ, ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾಳೆ, ತುಂಬ ಬದಲಾದಂತೆ ಕಾಣಿಸುತ್ತಾಳೆ ಎಂದು. ನಾನು ಈ ಸಮಯದಲ್ಲಿ ಮೌನವಾಗಿ ಇರುವುದೇ ಒಳ್ಳೆಯದು ಎಂದು ಹೀಗೆ ಹೇಳಿದೆ. ಈಗ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ, ಅದೆಲ್ಲ ಮುಗಿದು ಹೋದ ಸಂಬಂಧ. ಒಂದು ದಿನ ಅಪರಿಚಿತ ನಂಬರ್ನಿಂದ ಮೆಸೇಜ್ ಬಂದಿತ್ತು. ನಾನು ಸಾಯೋ ಮೊದಲು ಅಣ್ಣನನ್ನು ನೋಡಬೇಕು. ನಾನು ಆ ಮೆಸೇಜನ್ನು ಡಿಲೀಟ್ ಮಾಡಿ ಫೋನ್ ಬಂದ್ ಮಾಡಿದೆ. 2ನೇ ದಿನವೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. 3ನೇ ದಿನ ನಾನು ನನ್ನ ಗಂಡನಿಗೆ ಫೋಟೋ ಕಳಿಸಲು ಶುರು ಮಾಡಿದೆ. ಅದೇ ಹಳೆಯ ಸುಳ್ಳು ಫೋಟೋ, ನಕಲಿ ಅವಾರ್ಡ್ ಫಂಕ್ಷನ್ ಫೋಟೋಗಳು. ಅವರು ಪ್ರತಿ ಬಾರಿ ಫೋಟೋ ನೋಡಿ ಖುಷಿಯಾಗುತ್ತಿದ್ದರು ಮತ್ತು ಹೇಳುತ್ತಿದ್ದರು, ನನ್ನ ತಂಗಿಯ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತಿದೆ. ಇನ್ನೊಂದು ಕಡೆ ನಿಧಾನವಾಗಿ ಪ್ರೀತಿಯ ವಿಷಯ ಅಕ್ಕಪಕ್ಕದ ಜನರಿಗೆ ತಲುಪಲು ಶುರುವಾಯಿತು. ಲಕ್ಷ್ಮಿ ಆಂಟಿ ಹೇಳಿದರು, ನೀನು ಕೇಳಿದೀಯಾ, ಪ್ರೀತಿ ಮಕ್ಕಳಿಗೆ ಫ್ರೀ ಶಿಕ್ಷಣ ನೀಡುತ್ತಿದ್ದಾಳೆ. ಮತ್ತು ಇನ್ನೊಬ್ಬ ಮಹಿಳೆ ಹೇಳಿದರು, ಅವಳು ಪ್ರತಿವಾರ ಬಡವರಿಗೆ ಬಟ್ಟೆ ರೇಷನ್ ತೆಗೆದುಕೊಂಡು ಬರುತ್ತಾಳೆ. ನಾನು ಅವರ ಮಾತಿಗೆ ನಕ್ಕು ನಿರ್ಲಕ್ಷಿಸಿ ಇದೆಲ್ಲ ನಾಟಕ ಎಂದು ಭಾವಿಸಿದೆ. ಅಸಲಿಗೆ ಅವಳು ಇಲ್ಲಿಂದ ಕೆಟ್ಟ ಹೆಸರು ಪಡೆದು ಹೊರಟು ಹೋಗಿದ್ದಾಳೆ. ಈಗ ಅವಳು ಸಮಾಜ ಸೇವೆ ಹೆಸರಿನಲ್ಲಿ ಗೌರವ ಗಳಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅದೇ ರಾತ್ರಿ ನಾನು ಹಾಸಿಗೆ ಮೇಲೆ ಮಲಗಿ ನನ್ನ ಮೊಬೈಲ್ ಗ್ಯಾಲರಿ ಓಪನ್ ಮಾಡಿದೆ ಮತ್ತು ಪ್ರೀತಿಯ ಹಳೆ ಫೋಟೋ ನೋಡುತ್ತಿದ್ದೆ. ಫೋಟೋದಲ್ಲಿ ಅವಳು ತನ್ನ ಅಣ್ಣನ ಜೊತೆ ಆಟ ಆಡುತ್ತಿದ್ದಳು, ಮುಗುಳ್ನಗುತ್ತಿದ್ದಳು. ನಾನು ಗ್ಯಾಲರಿ ಆಫ್ ಮಾಡಿದೆ. ನಾನು ನನ್ನ ಮನಸ್ಸಿಗೆ ಹೇಳಿಕೊಂಡೆ, ಇದರಿಂದ ನನಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಈಗ ಅವಳ ಅದೃಷ್ಟ ಮತ್ತು ಅವಳ ದಾರಿ ಬೇರೆ. ಮರುದಿನ ನನ್ನ ಗಂಡ ಪುನಃ ಫೋನ್ ಮಾಡಿದ್ದರು. ಅವರು ಕೇಳಿದರು, ಪ್ರೀತಿಯ ನಂಬರ್ ಕೊಡು, ನಾನು ಅವಳ ಜೊತೆ ಮಾತನಾಡಬೇಕು. ನಾನು ಉತ್ತರ ಕೊಟ್ಟೆ, ಅವಳು ಫೋನ್ ನಂಬರ್ ಸದ್ಯಕ್ಕೆ ಚೇಂಜ್ ಮಾಡಿದ್ದಾಳೆ. ಅವಳು ಬಂದಾಗ ಸ್ವತಃ ನಿಮಗೆ ಫೋನ್ ಮಾಡಲು ತಿಳಿಸುತ್ತೇನೆ. ಹಾಗೆಯೇ ಪ್ರೀತಿಯ ಗಂಡನ ಮನೆಯವರು ಅವಳು ತುಂಬ ಮೊಬೈಲ್ನಲ್ಲಿ ತೊಡಗಿಸಿಕೊಳ್ಳುವುದನ್ನು ವಿರೋಧಿಸುತ್ತಾರೆ. ಫೋನ್ ಕಟ್ ಆದ ನಂತರ ನಾನು ಅವಳ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ಎನ್ನುವ ನಿರ್ಧಾರ ಮಾಡಿದೆ. NGO ಜನರ ಸಹಾನುಭೂತಿ, ಅವಳ ಕಠಿಣ ಪರಿಶ್ರಮ ಅವಳನ್ನು ಮತ್ತೆ ಬದುಕಿಸಬಹುದು. ಆದರೆ ಅವಳಿಗೆ ನನ್ನ ಮನೆಯ ಬಾಗಿಲು ಮುಚ್ಚಿದೆ. ಡಿಸೆಂಬರ್ ತಿಂಗಳ ಒಂದು ದಿನ ಸಂಜೆ ವಿದೇಶದ ಗಾಳಿ ನನ್ನ ದೇಹವನ್ನು ಪ್ರವೇಶಿಸುತ್ತಿತ್ತು. ಚರಣ್ ಕಂಪನಿಯಿಂದ ಹೊರಬಂದಾಗ ಅವನನ್ನು ಒಂದು ಧ್ವನಿ ಕರೆಯಿತು, ಚರಣ್, ಚರಣ್. ಹಿಂತಿರುಗಿ ನೋಡಿದಾಗ ಅವನ ಹಳೆಯ ಫ್ರೆಂಡ್ ನಿಂತಿದ್ದನು. ಇಬ್ಬರು ಬಾಲ್ಯ ಸ್ನೇಹಿತರು ಒಬ್ಬರಿಗೊಬ್ಬರು ತಬ್ಬಿಕೊಂಡರು. ಹತ್ತಿರದ ಕಾಫಿ ಶಾಪ್ಗೆ ಹೋಗಿ ಕುಳಿತರು. ಅಲ್ಲಿಂದ ಇಬ್ಬರ ಮಾತು ಶುರುವಾಯಿತು. ನನ್ನ ಗಂಡನ ಸ್ನೇಹಿತ ನರೇಶ್ ಹೇಳಿದನು, ನಾನು ಇಂಡಿಯಾದಿಂದ 2 ವಾರದ ಹಿಂದೆ ಬಂದಿದ್ದೇನೆ ಮತ್ತು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೇನೆ ಎಂದು ಹೇಳುತ್ತಾ, ನಿನ್ನ ಬಗ್ಗೆ ಕೇಳಿ ಆಶ್ಚರ್ಯ ಮತ್ತು ದುಃಖ ಎರಡೂ ಆಯಿತು ಎಂದು ಹೇಳಿ ಚರಣ್ಗೆ ಆಶ್ಚರ್ಯವನ್ನುಂಟು ಮಾಡಿದನು. ಚರಣ್ ಆಶ್ಚರ್ಯದಿಂದ ಕೇಳಿದನು, ಏನು ವಿಷಯ? ನರೇಶ್ ಕಾಫಿ ಕುಡಿಯುತ್ತಾ ಸೀರಿಯಸ್ ಆಗಿ ಹೇಳಿದನು. ಚರಣ್, ನಮ್ಮ ನಗರದಲ್ಲಿ ಬಡವರಿಗೆ ಫ್ರೀಯಾಗಿ ರೇಷನ್ ಹಂಚುವ ಒಂದು ಕ್ಯಾಂಪ್ ಇಟ್ಟುಕೊಂಡಿದ್ದೆವು. ಅದು ನಿರ್ಜನ ಪ್ರದೇಶದಲ್ಲಿ ಇತ್ತು. ಅಲ್ಲಿ ನಾನು ಒಂದು ಹುಡುಗಿ ಕೊಳಗೇರಿಯ ಹೊರಗೆ ಚಿಕ್ಕ ಮಕ್ಕಳಿಗೆ ಪಾಠ ಮಾಡುವುದನ್ನು ನೋಡಿದೆ. ಅವಳು ತುಂಬ ದುರ್ಬಲವಾಗಿದ್ದಳು, ಆದರೆ ಇಂಟೆಲಿಜೆಂಟ್ ಹುಡುಗಿಯಾಗಿದ್ದಳು. ಅವಳು ತುಂಬ ಕಡಿಮೆ ಮಾತನಾಡುತ್ತಿದ್ದಳು. ಅವಳ ಮುಖವನ್ನು ನೋಡಿ ನಾನು ದಂಗಾಗಿ ಹೋದೆ, ಏಕೆಂದರೆ ಅವಳು ನೋಡಲು ನಿನ್ನ ತಂಗಿಯ ಹಾಗೆ ಇದ್ದಳು. ಇದನ್ನು ಕೇಳಿ ಚರಣ್ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತನು. ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ನಂತರ ಕೇಳಿದನು, ನಿನಗೆ ಇದರಲ್ಲಿ ಸಂಪೂರ್ಣ ನಂಬಿಕೆ ಇದೆಯಾ? ಅವಳು ನನ್ನ ತಂಗಿ ಎನ್ನುವುದು? ನರೇಶ್ ಹೇಳಿದನು, ನಾನು ಅವಳ ಜೊತೆ ಮಾತನಾಡುವ ಪ್ರಯತ್ನ ಮಾಡಿದೆ, ಆದರೆ ಅವಳು ಇಷ್ಟೇ ಹೇಳಿದಳು, ಈಗ ನನಗೆ ಯಾವ ಸಂಬಂಧಿಕರೂ ಇಲ್ಲ. ಅವಳ ಮಾತುಗಳಿಂದ ಅವಳ ಕಣ್ಣುಗಳಲ್ಲಿನ ನೋವು ಅವಳು ನಿನ್ನ ತಂಗಿ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದವು. ಇದನ್ನು ಕೇಳಿ ಚರಣ್ ತಲೆ ತಗ್ಗಿಸಿದನು ಮತ್ತು ಅವನ ಹೃದಯದಲ್ಲಿ ಭಯ ಕಾಣಿಸಿತು. ಅವನು ನರೇಶ್ನಿಗೆ ಕೇಳಿದನು, ಮುಂದಿನ ಡೀಟೇಲ್ ಹೇಳು. ನೀನು ಅವಳನ್ನು ಯಾವಾಗ ನೋಡಿದ್ದು ಮತ್ತು ಎಲ್ಲಿ ನೋಡಿದೆ? ಅವಳು ಒಬ್ಬಳೇ ಇದ್ದಳೆ ಅಥವಾ ಬೇರೆ ಯಾರಾದರೂ ಜೊತೆಗಿದ್ದರೆ? ನರೇಶ್ ಎಲ್ಲ ಡೀಟೇಲ್ ಚರಣ್ಗೆ ಹೇಳಿದನು. ಅವಳು ಕೊಳಗೇರಿಯ ಒಂದು ಮರದ ಕೆಳಗೆ ಕೆಲವು ಮಕ್ಕಳನ್ನು ಕೂರಿಸಿ ಪಾಠ ಹೇಳುತ್ತಿದ್ದಳು. ಅವಳ ಕೈಯಲ್ಲಿ ಪುಸ್ತಕ ಮತ್ತು ಪೆನ್ಸಿಲ್ ಇದ್ದವು. ಅವಳು ಹರಿದ ಹಳೆಯ ಬಟ್ಟೆ ಹಾಕಿಕೊಂಡಿದ್ದಳು. ದುಪ್ಪಟ್ಟದಿಂದ ತನ್ನ ಪೂರ್ತಿ ಶರೀರ ಮುಚ್ಚಿಕೊಂಡಿದ್ದಳು. ಎಲ್ಲ ವಿಷಯ ತಿಳಿದುಕೊಂಡ ಚರಣ್ಗೆ ಆ ದಿನ ರಾತ್ರಿ ನಿದ್ದೆ ಬರಲಿಲ್ಲ. ಅವನು ಹಾಸಿಗೆ ಮೇಲೆ ಮಲಗಿ ಸೀಲಿಂಗ್ ಕಡೆಗೆ ನೋಡುತ್ತಾ ತನ್ನ ತಂಗಿಯ ಮುಗುಳ್ನಗು ತುಂಬಿದ ಮುಖವನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಅವಳು ತನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಓಡುತ್ತಿರುವುದು, ಅಡುಗೆ ಮನೆಗೆ ಬಂದು ಅಣ್ಣ ಎಂದು ಕರೆಯುವುದು, ತನ್ನನ್ನು ಅಪ್ಪಿಕೊಳ್ಳುವುದು, ಇದೆಲ್ಲವೂ ಅವನ ನೆನಪಿಗೆ ಬರುತ್ತಿತ್ತು. ಈಗ ಅವನಿಗೆ ತನ್ನ ತಂಗಿಯ ಇನ್ನೊಂದು ಮುಖ ಕಾಣಿಸುತ್ತಿತ್ತು. ಅವಳು ಕೊಳಗೇರಿ ಪ್ರದೇಶದಲ್ಲಿ ಕಳಾಹಿನ ಮುಖದೊಂದಿಗೆ ಮೌನವಾಗಿ ಕುಳಿತಿರುವ ದೃಶ್ಯ. ಮರುದಿನ ಚರಣ್ ವಿಡಿಯೋ ಕಾಲ್ ಮಾಡಿದನು. ಅವನು ತನ್ನ ಮುಖದಲ್ಲಿ ಮುಗುಳ್ನಗೆ ತಂದುಕೊಂಡು ಕೇಳಿದನು, ಏನು ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ನಾರ್ಮಲ್ ಆಗಿ ಖುಷಿಯಿಂದ ಹೇಳಿದೆ.
ಹೌದು, ಎಲ್ಲರೂ ಚೆನ್ನಾಗಿದ್ದೇವೆ. ನೀವು ನಮ್ಮ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ಕೆಲಸದ ಮೇಲೆ ಗಮನ ಕೊಡಿ. ಕೆಲವು ಕ್ಷಣದ ನಂತರ ಚರಣ್ ಕೇಳಿದನು. ರಚನಾ, ಒಂದು ಮಾತು, ನಿಜ ಹೇಳು, ಪ್ರೀತಿ ಎಲ್ಲಿದ್ದಾಳೆ? ಅವನ ಮಾತು ಕೇಳಿ ನಾನು ಒಂದು ಕ್ಷಣ ಗಾಬರಿಯಾದೆ. ನಂತರ ತಕ್ಷಣವೇ ಮುಗುಳ್ನಗುತ್ತಾ ಹೇಳಿದೆ, ಯಾಕೆ, ಏನಾಯ್ತು? ನೀನು ಏಕೆ ಇಷ್ಟೊಂದು ಗಂಭೀರವಾಗಿದ್ದೀಯಾ? ಅವಳು ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆಯ ಜಾಗದಲ್ಲಿ ಇದ್ದಾಳೆ. ನೀನೇ ಖುದ್ದಾಗಿ ಬಂದು ಅವಳನ್ನು ನೋಡು. ಅವಳು ಸೋಷಿಯಲ್ ವರ್ಕ್ ಮಾಡುತ್ತಿದ್ದಾಳೆ. ಅವಳು ತನ್ನ ಗಂಡನೊಂದಿಗೆ ಬ್ಯುಸಿಯಾಗಿದ್ದಾಳೆ. ಅವಳು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದಾಳೆ. ನೀವು ನಿಮ್ಮ ತಂಗಿಯ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವಿರಿ. ಚರಣ್ ಸ್ವಲ್ಪ ಸಮಯದ ನಂತರ ಹೇಳಿದನು, ನಾನು ಖಂಡಿತವಾಗಿ ಆಶ್ಚರ್ಯಪಡುತ್ತೇನೆ. ನೀನು ಈಗ ಹೇಗೆ ಹೇಳುತ್ತಿದ್ದೀಯೋ ಹಾಗೆ ಇದ್ದರೆ. ನಾನು ಬೇಗನೆ ಮಾತು ಬದಲಾಯಿಸುವ ಪ್ರಯತ್ನ ಮಾಡಿದೆ. ಸರಿ, ಒಳ್ಳೆಯದು. ಈಗ ಅದೆಲ್ಲ ಬಿಡು. ನೀವು ಯಾವಾಗ ವಾಪಸ್ ಬರುತ್ತೀರಿ? ಚರಣ್ ಹೇಳಿದನು, ಬಹುಶಃ ಬೇಗನೆ ಕೆಲಸ ಮುಗಿಸಿ ಬರುತ್ತೇನೆ. ರಾತ್ರಿ ಚರಣ್ ನರೇಶ್ನಿಗೆ ಪುನಃ ಫೋನ್ ಮಾಡಿ ಹೇಳಿದನು, ನೀನು ಹೇಳಿರುವ ಅಡ್ರೆಸ್ಸಿನ ಫೋಟೋ ನನಗೆ ಬೇಕು. ನರೇಶ್ ಮರುದಿನ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಪ್ರೀತಿ ಪಾಠ ಮಾಡುತ್ತಿರುವ ಜಾಗದ ಫೋಟೋ ಕಳುಹಿಸಲು ಹೇಳಿದನು. ನರೇಶನ ಫ್ರೆಂಡ್ ಪ್ರೀತಿ ಪಾಠ ಮಾಡುತ್ತಿರುವ ಜಾಗದ ಎಲ್ಲ ಫೋಟೋಗಳನ್ನು ನರೇಶ್ನಿಗೆ ಸೆಂಡ್ ಮಾಡಿದನು. ನಂತರ ನರೇಶ್ ಎಲ್ಲ ಫೋಟೋಗಳನ್ನು ಲೊಕೇಶನ್ ಜೊತೆಗೆ ಚರಣ್ಗೆ ಸೆಂಡ್ ಮಾಡಿದನು. ಚರಣ್ ಆ ಫೋಟೋಗಳನ್ನು ತುಂಬ ಸಮಯ ನೋಡಿದನು. ಅವನಿಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಮನಸ್ಸು ಹೇಳುತ್ತಿತ್ತು, ಇಲ್ಲಿ ಏನೋ ರಹಸ್ಯ ಅಡಗಿದೆ. ಆ ದಿನ ಅವನು ಕಂಪನಿಗೆ ರಜೆ ಮನವಿ ಸಲ್ಲಿಸಿ ಪ್ರಯಾಣ ಮಾಡುವ ತಯಾರಿ ಮಾಡಿಕೊಂಡನು. ಅವನ ಮನಸ್ಸಿನಲ್ಲಿ ಈಗಲೂ ಗೊಂದಲ ಇತ್ತು. ಆ ಹುಡುಗಿ ನಿಜವಾಗಿಯೂ ನನ್ನ ತಂಗಿ ಇರಬಹುದೇ? ಇಲ್ಲ ನನ್ನ ಹೆಂಡತಿ ಹೇಳಿರುವುದು ಸತ್ಯವೇ? ಅವರು ನನಗೆ ಫೋನ್ ಮಾಡಿ ಕೇಳಿದರು, ನಾನು ಬಂದರೆ ಪ್ರೀತಿಯನ್ನು ನೋಡಬಹುದೇ? ನಾನು ನಗುತ್ತಾ ಹೇಳಿದೆ, ಹೌದು, ಅವಶ್ಯವಾಗಿ ನೋಡಬಹುದು. ನಿಮಗಾಗಿ ಒಂದು ಸರ್ಪ್ರೈಸ್ ಕೂಡ ತಯಾರಾಗಿದೆ. ಪ್ರೀತಿ ಮತ್ತು ಅವಳ ಗಂಡ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಯಾರು ಮಾಡಿದ್ದಾರೆ. ನೀವು ಬಂದರೆ ಇದನ್ನೆಲ್ಲ ನೋಡಿ ಸಂತೋಷ ಪಡಬಹುದು. ಚರಣ್ ಫೋನ್ ಬಂದ್ ಮಾಡಿದನು. ಅವನು ವಾಪಸ್ ಬಂದ ನಂತರ ಎಲ್ಲವೂ ಬದಲಾಗುವುದರಲ್ಲಿತ್ತು. ಅವನು ಬರುವ ದಿನಾಂಕವನ್ನು ಹೇಳಿದನು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಬೆಳಿಗ್ಗೆ ಮನೆ ಸ್ವಚ್ಛ ಮಾಡುವ ಕೆಲಸ ಶುರುವಾಯಿತು. ಕಿಟಕಿ ಬಾಗಿಲ ಪರದೆ ಬದಲಾಯಿಸಿದೆ. ಬೆಡ್ಶೀಟ್ ಬದಲಾಯಿಸಿದೆ. ಕೋಣೆಗೆ ಒಂದು ಹೊಸ ಮೆರಗು ಕೊಟ್ಟೆ. ನನ್ನ ಗಂಡನಿಗಾಗಿ ತಾಜಾ ಸುವಾಸನೆಯಿಂದ ಕೂಡಿದ ಹೂವು ತರಿಸಿದೆ. ಅಡುಗೆ ಮನೆಯಲ್ಲಿ ಅವನಿಗೆ ಇಷ್ಟದ ತಿಂಡಿಯನ್ನು ತಯಾರಿಸಲು ಶುರು ಮಾಡಿದೆ. ನೌಕರನಿಗೆ ಕರೆದು ಹೇಳಿದೆ, ಯಜಮಾನರು ಬರುತ್ತಿದ್ದಾರೆ, ಎಲ್ಲವೂ ಟೈಮ್ ಸರಿಯಾಗಿ ಆಗಬೇಕು. ಅವರಿಗೆ ಯಾವುದೇ ವಸ್ತುಗಳು ಹಳೆಯದಾಗಿ ಕಾಣಿಸಬಾರದು. ಆದರೆ ನನ್ನ ಹೃದಯ ಕಾಲಿಂಗ್ ಬೆಲ್ ಶಬ್ದಕ್ಕೆ ಒಂದೇ ಸಮನೆ ಹೆದರುತ್ತಿತ್ತು. ನಾನು ಹಳೆಯ ನೌಕರರನ್ನು ಕರೆದು ಹೇಳಿದೆ, ಗಮನಿಸುತ್ತೀರಿ, ಪ್ರೀತಿ ಇಲ್ಲಿ ಬಂದರೆ ತಕ್ಷಣವೇ ನನಗೆ ಸುದ್ದಿ ತಿಳಿಸಬೇಕು. ಅವನು ತಲೆ ಆಡಿಸಿ ಸರಿ ಮೇಡಮ್ ಎಂದನು. ಒಂದು ವೇಳೆ ಅವಳು ಇಲ್ಲಿ ಬಂದರೆ ಅವಳನ್ನು ಆಚೆಯಿಂದಲೇ ಓಡಿಸು. ಇದು ನನ್ನ ಗೌರವದ ಪ್ರಶ್ನೆ. ಸಂಜೆ ನಾನು ಅಡುಗೆ ಮನೆಯಲ್ಲಿದ್ದೆ. ಆಗ ನೌಕರ ಬಂದು ಹೇಳಿದನು, ಯಾವುದೋ ಮಹಿಳೆ ಮಧ್ಯಾಹ್ನ ಗಲ್ಲಿಯಲ್ಲಿ ನೋಡಿದೆ. ಹಳೆಯ ಬಟ್ಟೆ ಹಾಕಿಕೊಂಡು NGO ಬ್ಯಾಚ್ ಜೊತೆ ನಿಂತಿದ್ದಳು. ನಮ್ಮ ಮನೆಯ ಕಡೆ ಮೌನವಾಗಿ ನೋಡುತ್ತಾ ನಿಂತಿದ್ದಳು. ನಾನು ತಕ್ಷಣವೇ ಹೇಳಿದೆ, ಇನ್ನೊಮ್ಮೆ ಗಲ್ಲಿಯಲ್ಲಿ ಕಾಣಿಸಿಕೊಂಡರೆ ಅವಳನ್ನು ಓಡಿಸು. ಇನ್ನೊಂದು ಕಡೆ ಪ್ರೀತಿ ಕೆಲಸ ಮಾಡುತ್ತಿರುವ NGOದಲ್ಲಿ ಅವಳಿಗೆ ಒಬ್ಬರು ಲಾಯರ್ ಸಿಕ್ಕಿದರು. ಅವರು ಹೇಳಿದರು, ನೀನು ಬಯಸಿದರೆ ನಾನು ನಿನ್ನ ಜೊತೆಗೆ ಇರುತ್ತೇನೆ. ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ನಿನ್ನ ಜೊತೆ ಯಾವುದಾದರೂ ಸಾಕ್ಷಿ ಇದೆಯಾ? ಪ್ರೀತಿ ಒಂದು ಫೋಟೋ ತೋರಿಸಿದಳು. ಅದು ಅವಳ ಮದುವೆ ಫೋಟೋ. ನನ್ನ ಜೊತೆ ಇರುವುದು ಇದೇ ಸಾಕ್ಷಿ. NGO ಓನರ್ ಅವಳನ್ನು ಸಾಮಾಜಿಕ ಫಂಕ್ಷನ್ಗಳಿಗೆ ಕರೆದುಕೊಂಡು ಹೋಗಲು ಶುರು ಮಾಡಿದರು. ಅಲ್ಲಿ ಅವಳು ಬೇರೆ ಹುಡುಗಿಯರಿಗೆ ತನ್ನ ಕತೆ ಹೇಳುತ್ತಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ವಿಷಾದ, ಆಶ್ಚರ್ಯ, ಆತ್ಮವಿಶ್ವಾಸ ಹೊಳೆಯುವುದನ್ನು ನೋಡುತ್ತಿದ್ದಳು. ಒಂದು ದಿನ ಒಬ್ಬ ರಿಪೋರ್ಟರ್ ಹುಡುಗಿ ಅವಳಿಗೆ ಇಂಟರ್ವ್ಯೂ ಮಾಡಿದಾಗಿ ಹೇಳಿದಳು, ನಾವು ಇದನ್ನು ರೆಕಾರ್ಡಿಂಗ್ ಮಾಡಿದರೆ ಕೆಲವು ಹುಡುಗಿಯರಿಗೆ ನಿಮ್ಮಿಂದ ಧೈರ್ಯ ಸಿಗುತ್ತದೆ. ಪ್ರೀತಿ ಒಪ್ಪಿಕೊಂಡಳು. ಅವಳಿಗೆ ಗೊತ್ತಿತ್ತು, ಈಗ ಸತ್ಯ ಮುಚ್ಚಿಡುವುದಲ್ಲ, ಅದರ ಅರಿವು ಮೂಡಬೇಕು. ಅವಳ ವಿಡಿಯೋ ವೈರಲ್ ಆಯಿತು. ಈಗ ಸತ್ಯ ಏನೆಂದರೆ ನನ್ನ ಸುಳ್ಳು ಹೊರಬರುವ ಸಮಯ ಬಂದಿತು. ಇದರ ಮಧ್ಯೆ ನಾನು ನನ್ನ ಗಂಡನಿಗಾಗಿ ಹೊಸ ಬಟ್ಟೆ ಖರೀದಿಸಿದೆ ಮತ್ತು ಅವರಿಗಾಗಿ ಸುಂದರ ಗಿಫ್ಟ್ ಖರೀದಿಸಿದೆ. ನಾನು ಮನೆಯ ಮೂಲೆ ಮೂಲೆ ಅಲಂಕಾರ ಮಾಡಿದೆ. ಅವರಿಗೆ ತಮ್ಮ ಗೈರು ಹಾಜರಿಯಲ್ಲಿ ತಮ್ಮ ಹೆಂಡತಿ ಮನೆಯನ್ನು ಹೇಗೆ ಜೋಪಾನ ಮಾಡಿದ್ದಾಳೆ ಎಂದು ತೋರಿಸಬೇಕಿತ್ತು. ಅದೇ ರಾತ್ರಿ ನಾನು ವಕೀಲರ ಫೋನ್ ಕಾಲ್ ರಿಸೀವ್ ಮಾಡಿದೆ. ಅವರು ನನ್ನ ನಾದಿನಿಯ ಕೇಸ್ ಮೇಲೆ ಕೆಲಸ ಮಾಡುತ್ತಿದ್ದರು. ಅವರು ಬೇರೆಯವರಿಗೆ ಕರೆ ಮಾಡಬೇಕಿತ್ತು. ಆದರೆ ನೌಕರರು ಕಾಕತಾಳೀಯವಾಗಿ ಆ ಕರೆ ನನಗೆ ಮಾಡಿದರು. ವಕೀಲರು ಹೇಳುತ್ತಿದ್ದರು, ನಾನು ಪ್ರೀತಿಯ ಅಣ್ಣ ಚರಣ್ ಜೊತೆ ಮಾತನಾಡಬೇಕು. ಅವರೇ ನಿಜವಾದ ಸಾಕ್ಷಿ.
ನಾನು ತಕ್ಷಣವೇ ನೌಕರರಿಗೆ ಧಮಕಿ ಹಾಕಿ ಹೇಳಿದೆ, ನೀವು ಈ ವಿಷಯವನ್ನು ಬೇರೆ ಯಾರಿಗಾದರೂ ಹೇಳಿದರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕುತ್ತೇನೆ. ನಾನು ನನ್ನ ಗಂಡನಿಗೆ ಫೋನ್ ಮಾಡಿದೆ. ನಾನು ನಿಮಗಾಗಿ ಸರ್ಪ್ರೈಸ್ ಇಟ್ಟಿದ್ದೇನೆ, ನೀವು ಬೇಗನೆ ಬನ್ನಿ. ಅವರು ನಗುತ್ತಾ ಹೇಳಿದರು, ನಾನು ಕೂಡ ನಿನಗೆ ಸರ್ಪ್ರೈಸ್ ಕೊಡುತ್ತೇನೆ. ಅವರ ಧ್ವನಿ ಬದಲಾದಂತೆ ತೋರುತ್ತಿತ್ತು. ಅವರು ನನ್ನ ಎಲ್ಲ ವಿಷಯ ತಿಳಿದುಕೊಂಡಿರುವಂತೆ ಅನಿಸುತ್ತಿತ್ತು. ಆ ಕಡೆ ಪ್ರೀತಿ ಪ್ರಕರಣವನ್ನು ಕೋರ್ಟಿನಲ್ಲಿ ದಾಖಲಿಸಿದಳು. NGO ಜನರು ಅವಳಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ಒಂದು ಕಾನ್ಫರೆನ್ಸ್ ಇಟ್ಟಿದ್ದರು. ರಿಪೋರ್ಟರ್ ಪ್ರಶ್ನೆ ಮಾಡಿದರು, ನಿಮ್ಮ ಅಣ್ಣನಿಗೆ ಇದೆಲ್ಲ ಗೊತ್ತಿದೆಯಾ? ಪ್ರೀತಿ ಹೇಳಿದಳು, ನಾನು ಒಮ್ಮೆ ಅವರನ್ನು ನೋಡಬೇಕು ಮತ್ತು ಅವರ ತಂಗಿ ಏನಾಗಿದ್ದಾಳೆ ಅದನ್ನು ಅವರಿಗೆ ತಿಳಿಸಬೇಕು. ಅವನಿಗೆ ನನ್ನ ನೋವು ಅರ್ಥವಾಗುತ್ತದೆಯೋ ಅಥವಾ ಇಲ್ಲವೋ? ಪ್ರತಿ ನಿಮಿಷ ನನಗೆ ಅನಿಸುತ್ತಿತ್ತು ಪ್ರೀತಿ ಬಾಗಿಲಲ್ಲಿ ನಿಂತಿದ್ದಾಳೆ ಎನ್ನುವ ಹಾಗೆ. ನಾನು ರಾತ್ರಿ ಎಲ್ಲ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿದೆ ಮತ್ತು ಕ್ಯಾಮರಾ ರೆಕಾರ್ಡಿಂಗ್ ಚೆಕ್ ಮಾಡಿದೆ, ಏಕೆಂದರೆ ನನ್ನ ಗಂಡನಿಗೆ ವಿಷಯ ಗೊತ್ತಾಗಬಾರದು. ಇದು ನನ್ನ ಪೂರ್ತಿ ಪ್ರಯತ್ನವಾಗಿತ್ತು. ಆದರೆ ಸಮಯ ಹತ್ತಿರ ಬರುತ್ತಿತ್ತು. ಅದು ಕೇವಲ ಚರಣ್ ಮನೆಗೆ ವಾಪಸ್ ಬರುವ ಸಮಯವಾಗಿರಲಿಲ್ಲ, ಬದಲಾಗಿ ಸತ್ಯದ ಅರಿವಾಗುವ ಸಮಯವಾಗಿತ್ತು. ನಾನು ಎಷ್ಟೇ ಬಾಗಿಲು ಭದ್ರವಾಗಿ ಹಾಕಿದರೂ ಅದನ್ನು ತಡೆಯಲು ಸಾಧ್ಯವಿರಲಿಲ್ಲ. ಬಾಗಿಲ ಶಬ್ದವಾಯಿತು. ನಾನು ಕೊನೆಯ ಬಾರಿ ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ. ಪರ್ಫ್ಯೂಮ್ ಹಾಕಿಕೊಂಡು ಬಟ್ಟೆ ಸರಿ ಮಾಡಿಕೊಂಡು ಬಾಗಿಲ ಕಡೆ ಹೊರಟೆ. ಹಾಗೇ ಬಾಗಿಲು ತೆರೆದೆ. ನನ್ನ ಗಂಡ ಒಳಗೆ ಬಂದರು. ಅವರಲ್ಲಿ ಅದೇ ವರ್ತನೆ ಇತ್ತು, ಆದರೆ ಅವರ ಕಣ್ಣುಗಳಲ್ಲಿ ಮೌನವಿತ್ತು. ಅದು ನನ್ನನ್ನು ಕಾಡುತ್ತಿತ್ತು. ನಾನು ಹೇಳಿದೆ, ಕೊನೆಗೂ ನೀವು ಬಂದ್ರಲ್ಲ, ನಾನು ನಿಮಗಾಗಿ ಎಷ್ಟು ಕಾದಿದ್ದೇನೆ. ಅವರು ಮೌನವಾಗಿ ಶೂ ತೆಗೆದು ನೇರವಾಗಿ ಒಳಗೆ ಬಂದು ಕುಳಿತುಕೊಂಡರು. ನಾನು ಅಡುಗೆ ಮನೆಯಿಂದ ಚಹಾ ತೆಗೆದುಕೊಂಡು ಬಂದು ಅವರ ಎದುರು ಇಟ್ಟು ಹೇಳಿದೆ, ಏನಾದರೂ ಮಾತನಾಡಿ, ಇಷ್ಟು ದಿನಗಳ ನಂತರ ಬಂದಿದ್ದೀರಿ. ನಂತರ ಅವರು ಹೇಳಿದರು, ನಾನು ಈಗ ತುಂಬ ಸುಸ್ತಾಗಿದ್ದೇನೆ, ಬೆಳಿಗ್ಗೆ ಮಾತನಾಡೋಣ. ಈಗ ನಾನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ನಾನು ಅವರ ನಡವಳಿಕೆ ನೋಡಿ ಗಾಬರಿಯಾದೆ. ಅವರು ಊಟವನ್ನು ಮಾಡಲಿಲ್ಲ, ನೇರವಾಗಿ ಕೋಣೆಗೆ ಹೊರಟರು. ಬೆಳಗ್ಗಿನ ಸಮಯ ಅವರು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತಿದ್ದರು. ನಾನು ಮೌನವಾಗಿ ಅವರ ಎದುರು ಚಹಾ ಕಪ್ಪಿಟ್ಟೆ. ನನ್ನ ಕೈ ನಡುಗುತ್ತಿತ್ತು, ಆದರೆ ಮುಖದಲ್ಲಿ ಸಮಾಧಾನ ತಂದುಕೊಳ್ಳುವ ಪ್ರಯತ್ನ ಮಾಡಿದೆ. ನಾನು ಕೇಳಿದೆ, ನಿಮಗೆ ಇನ್ನೇನಾದರೂ ಬೇಕೇ? ಅವರು ನನ್ನ ಕಡೆ ನೋಡದೆ ಹೇಳಿದರು, ಕುಳಿತುಕೋ, ನಾನು ನಿನ್ನ ಜೊತೆ ಮಾತನಾಡಬೇಕು. ನಾನು ಕುರ್ಚಿ ಎಳೆದು ಅವರ ಎದುರು ಕುಳಿತುಕೊಂಡೆ. ಅವರು ಚಿಕ್ಕ ಫೈಲ್ ತೆಗೆದು ಟೇಬಲ್ ಮೇಲೆ ಇಟ್ಟರು. ನಂತರ ಮೊಬೈಲಲ್ಲಿ ಒಂದು ವಿಡಿಯೋ ಆನ್ ಮಾಡಿದರು. ಮಾತು ಸ್ಪಷ್ಟವಾಗಿ ಕೇಳುತ್ತಿತ್ತು. ಮಾತುಗಳು ಹೀಗೆ ಇದ್ದವು, ಅಣ್ಣ, ನನ್ನ ಮಾತುಗಳು ನಿನಗೆ ಕೇಳಿಸುತ್ತಿದೆಯಾ? ಒಮ್ಮೆ ನನ್ನನ್ನು ನೋಡು, ನನ್ನ ಮಾತನ್ನು ಕೇಳು. ಅಣ್ಣ, ಸಾಯೋ ಮೊದಲು ಒಮ್ಮೆ ನಾನು ನಿನ್ನನ್ನು ನೋಡಬೇಕು. ಇದು ನನ್ನ ನಾದಿನಿ ಪ್ರೀತಿಯ ಧ್ವನಿಯಾಗಿತ್ತು. ನನ್ನ ಹೃದಯ ಬಡಿದುಕೊಳ್ಳುತ್ತಿತ್ತು. ನಾನು ಮೊಬೈಲ್ ಆಫ್ ಮಾಡಲು ಹೋದೆ. ಅವರು ನನ್ನನ್ನು ತಡೆದು ಹೇಳಿದರು, ಈಗ ಇದನ್ನೆಲ್ಲ ನೀನು ನೋಡುವುದು ಅವಶ್ಯಕವಾಗಿದೆ. ನೀನು ವರ್ಷಗಳಿಂದ ಮುಚ್ಚಿಟ್ಟ ಸತ್ಯ ಈಗ ನನ್ನ ಎದುರು ತೆರೆದಿದೆ. ನಾನು ಕಂಪಿಸುವ ಸ್ವರದಲ್ಲಿ ಹೇಳಿದೆ, ಇದೆಲ್ಲ ಸುಳ್ಳು ಚರಣ್, NGO ಜನರಿಗೆ ಏನೂ ಗೊತ್ತಿಲ್ಲ. ಅವರು ನಗುತ್ತಾ ಹೇಳಿದರು, ನೀನು ಮೆತ್ತಗೆ ಮಾತನಾಡು. ನಾನು NGO ಸರ್ ಹತ್ತಿರ ಎಲ್ಲವನ್ನೂ ಮಾತನಾಡಿದ್ದೇನೆ. ಅವರು ನನಗೆ ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಿನ್ನ ಕ್ಯಾರೆಕ್ಟರ್ ಪದೇ ಪದೇ ಬಂದಿದೆ. ಪ್ರತಿ ಶಬ್ದ, ಪ್ರತಿ ಜಾಗದಲ್ಲೂ ನಿನ್ನ ಹೆಸರು ಇದೆ. ನಾನು ಫೈಲ್ ಕಡೆಗೆ ನೋಡಲಿಲ್ಲ. ಅವರು ಹೇಳಿದರು, ನಿನಗೆ ಗೊತ್ತಾ, ನಾನು ಈ ವಿಡಿಯೋ ಮೊದಲ ಬಾರಿ ನೋಡಿದಾಗ ನಾನು ಇದನ್ನೆಲ್ಲ ನಂಬಲಿಲ್ಲ. ಇದೆಲ್ಲ ಸುಳ್ಳು, ನನ್ನ ಶತ್ರುಗಳ ಜಾಲ ಎಂದುಕೊಂಡಿದ್ದೆ. ಆದರೆ ಪ್ರೀತಿಯ ಧ್ವನಿ ಕೇಳಿದಾಗ, ಅವಳ ಲೆಟರ್ ಓದಿದಾಗ ಅವಳ ನೋವಿನ ಅರಿವಾಯಿತು. ನೀನು ನನ್ನ ನಂಬಿಕೆಗೆ ಮೋಸ ಮಾಡಿದೆ. ಅದು ನಗುತ್ತಾ ನಗುತ್ತಾ ನಾನು ಕೊನೆಯ ಪ್ರಯತ್ನ ಮಾಡಿದೆ. ಚರಣ್, ನಾನು ಏನೇ ಮಾಡಿದರೂ ಅದು ಪರಿಸ್ಥಿತಿಯ ಕಾರಣದಿಂದ. ಆ ಸಮಯದಲ್ಲಿ ನನಗೆ ಬೇರೆ ದಾರಿ ಇರಲಿಲ್ಲ. ಅವನು ಜೋರಾಗಿ ಕೂಗಿ ಹೇಳಿದನು, ಸುಮ್ಮನಿರು, ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀನು ನಿನ್ನ ಅನುಕೂಲತೆಗಾಗಿ ಮುಗ್ಧ ಹುಡುಗಿಯ ಜೀವನವನ್ನು ಹಾಳು ಮಾಡಿದೆ. ನೀನು ಅವಳ ಫೋಟೋ ತೋರಿಸುತ್ತಾ ನನಗೆ ಮೋಸ ಮಾಡಿದೆ. ನಾನು ಅಳುತ್ತಾ ಹೇಳಿದೆ, ನನಗೆ ಅವಳ ಜೀವನ ಹಾಳು ಮಾಡಬೇಕೆನ್ನುವ ಉದ್ದೇಶ ಇರಲಿಲ್ಲ. ಅವನು ಕಿರುಚುತ್ತಾ ಹೇಳಿದನು, ಹಾನಿ ಮಾಡುವ ಉದ್ದೇಶ ಇರಲಿಲ್ಲ. ನೀನು ಅವಳನ್ನು ಇಲ್ಲಿಂದ ಕಳುಹಿಸಿದ ದಿನ ಅವಳ ದೇಹ ಮಾತ್ರವಲ್ಲ, ಅವಳ ಆತ್ಮವೂ ಮುರಿದು ಹೋಯಿತು. ನೀನು ಅವಳ ಅಣ್ಣನನ್ನು ಕಿತ್ತುಕೊಂಡೆ, ಅವಳ ಮನೆಯನ್ನು, ಅವಳ ಗೌರವವನ್ನು ಕೂಡ. ನಿನಗೆ ಏನು ಅನಿಸುತ್ತದೆ? ನಾನು ಪ್ರತಿ ಬಾರಿ ನಿನ್ನ ಸಿಹಿಯಾದ ಮಾತುಗಳಿಂದ ಮೋಸ ಹೋಗುತ್ತೇನೆ ಎಂದುಕೊಂಡಿದ್ದೀಯಾ? ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನನ್ನ ಗಂಡನ ಕಾಲು ಹಿಡಿದು ಬೇಡಿಕೊಂಡೆ, ಚರಣ್, ನನಗೆ ಒಂದು ಅವಕಾಶ ಕೊಡಿ ಪ್ಲೀಸ್, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ. ಅವನು ಹೇಳಿದನು, ಇಲ್ಲ ರಚನಾ, ನಿನಗೆ ಸಾಕಷ್ಟು ಅವಕಾಶಗಳು ಇದ್ದವು. ಯಾವಾಗ ಅವಳು ಫೋನು ಮಾಡುತ್ತಿದ್ದಳೋ, ಯಾವಾಗ ಅವಳು ಬಾಗಿಲಲ್ಲಿ ಬಂದು ನಿಲ್ಲುತ್ತಿದ್ದಳೋ, ಯಾವಾಗ ಅವಳು ಮಳೆಯಲ್ಲಿ ನೆನೆದು ಬಂದಿದ್ದಳೋ, ಆಗ ನೀನು ಪ್ರತಿ ಬಾರಿ ಈ ಮನೆಯ ಬಾಗಿಲು ಮುಚ್ಚಿದೆ. ಈಗ ಅದೇ ಮನೆಯ ಬಾಗಿಲು ನಿನಗೆ ಮುಚ್ಚಿದೆ. ಅವನ ಮಾತು ಕೇಳಿ ನನ್ನ ಉಸಿರು ನಿಂತು ಹೋದಂತಾಯಿತು. ಚರಣ್, ನನಗೆ ಪಶ್ಚಾತ್ತಾಪವಾಗಿದೆ. ನಾನು ಸತ್ತು ಹೋಗುತ್ತಿದ್ದೇನೆ. ಅವನು ಹಿಂತಿರುಗಿ ಹೋಗುತ್ತಿದ್ದವನು ನಿಂತು ಹೇಳಿದನು,
ನೀನು ಒಬ್ಬ ವೃದ್ಧನ ಕೈಗೆ ಅವಳನ್ನು ಹಸ್ತಾಂತರಿಸಿದ ದಿನವೇ ಬದುಕುವುದು ಮತ್ತು ಸಾಯುವುದರ ನಡುವಿನ ವ್ಯತ್ಯಾಸವನ್ನು ನೀನೇ ಅಳಿಸಿ ಹಾಕಿದ್ದೀಯಾ. ಈಗ ಪಶ್ಚಾತ್ತಾಪ ಪಡಲು ಸಮಯ ಅಲ್ಲ, ಈಗ ಶಿಕ್ಷೆ ಅನುಭವಿಸುವ ಸಮಯ. ಅದೇ ಸಮಯದಲ್ಲಿ ನೌಕರರು ಬಂದು ಹೇಳಿದರು, ಸರ್, ನಿಮ್ಮನ್ನು ಭೇಟಿಯಾಗಲು ಹೊರಗೆ ಕೆಲವರು ಬಂದಿದ್ದಾರೆ. NGO ಕಡೆಯವರು ಇರಬಹುದು, ರಿಪೋರ್ಟರ್ ಕೂಡ ಬಂದಿದ್ದಾರೆ. ಇದನ್ನು ಕೇಳಿ ನಾನು ಗಾಬರಿಯಾದೆ. ಇದೆಲ್ಲ ಏನು ನಡೆಯುತ್ತಿದೆ? ಚರಣ್ ಹೇಳಿದನು, ಇವರು ನಿನ್ನ ಸತ್ಯವನ್ನು ಜಗತ್ತಿಗೆ ತಿಳಿಸುವವರು. ನಾನು ನಿನ್ನ ಶಿಕ್ಷೆಗೆ ಸಾಕ್ಷಿಯಾಗುವವನು. ನಾನು ನಿನ್ನ ಜೊತೆಗಿಲ್ಲ, ಬದಲಾಗಿ ನಿನ್ನ ವಿರುದ್ಧವಾಗಿದ್ದೇನೆ. ನಾನು ಹೇಳಿದೆ, ನೀವು ಎಲ್ಲರೆದುರು ನನ್ನನ್ನು ಅಪಮಾನಿಸುತ್ತಿದ್ದೀರಾ? ಅವನು ಹೇಳಿದನು, ಇಲ್ಲ, ಇದನ್ನೆಲ್ಲ ನಿನಗೆ ನೀನೇ ಮಾಡಿಕೊಂಡಿರುವುದು. ಇದೆಲ್ಲ ನೀನು ಮಾಡಿರುವ ಕೆಟ್ಟ ಕರ್ಮದ ಫಲ. ಬಾಗಿಲು ತೆರೆಯಿತು. ಹೊರಗೆ ಆ ಜನರು ನಿಂತಿದ್ದರು. ಅವರ ಕೈಯಲ್ಲಿ ಕ್ಯಾಮರಾ, ಫೈಲ್ ಮತ್ತು CD ಇತ್ತು. ಇವೆಲ್ಲವೂ ನಾನು ಮಾಡಿರುವ ತಪ್ಪಿಗೆ ಸಾಕ್ಷಿಗಳಾಗಿದ್ದವು. ಚರಣ್ ಕೊನೆಯ ಬಾರಿ ನನ್ನ ಕಡೆ ನೋಡುತ್ತಾ ಹೇಳಿದನು, ಈಗ ಸ್ವತಃ ಇದನ್ನು ನೀನೇ ಎದುರಿಸಬೇಕು. ನಾನು ನನ್ನ ತಂಗಿಯನ್ನು ಕರೆದುಕೊಂಡು ಬರಲು ಹೊರಡುತ್ತಿದ್ದೇನೆ. ಅವಳು ಈಗ ಕೇವಲ ನನ್ನ ತಂಗಿ ಮಾತ್ರವಲ್ಲ, ನನ್ನ ಮಗಳು ಕೂಡ. ಬಾಗಿಲು ಮುಚ್ಚಿತ್ತು. ನಾನು ಫೈಲ್ ಕೈಯಲ್ಲಿ ಹಿಡಿದು ನೆಲದ ಮೇಲೆ ಕುಳಿತಿದ್ದೆ. ಮನೆಯ ಹಾಲ್ನಲ್ಲಿ ಕುರ್ಚಿ ಹಾಕಲಾಗಿತ್ತು. ನನಗೆ ಇದೆಲ್ಲ ಏನು ನಡೆಯುತ್ತಿದೆ ಎಂದು ಆಶ್ಚರ್ಯವಾಗಿತ್ತು. ನನಗೆ ಅನಿಸುತ್ತಿತ್ತು, ಯಾವುದು ಮೀಟಿಂಗ್ ಇರಬಹುದು. ನೌಕರ ಬಂದು ಹೇಳಿದನು, ಮೇಡಮ್, ಇಂದು ಸಂಜೆ ಸಂಬಂಧಿಕರು ಎಲ್ಲ ಅಕ್ಕಪಕ್ಕದವರನ್ನು ಮತ್ತು ನೌಕರರನ್ನು ಬರಲು ತಿಳಿಸಲಾಗಿದೆ. ಇದನ್ನು ಕೇಳಿ ನನಗೆ ಗಾಬರಿಯಾಯಿತು. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದ ನನ್ನ ಗಂಡ ಸಂಜೆ ವಾಪಸ್ ಬಂದರು. ಸಂಜೆ ಸಮಯಕ್ಕೆ ಎಲ್ಲರೂ ಬಂದರು. ನನ್ನ ಗಂಡನ ಚಿಕ್ಕಪ್ಪ, ಮಾವ ಮತ್ತು ನೆರೆಹೊರೆಯವರು, ಲಕ್ಷ್ಮಿ ಆಂಟಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದರು. ಅವರನ್ನೆಲ್ಲ ನಾನು ವರ್ಷಗಳಿಂದ ನೋಡುತ್ತಾ ಬಂದಿದ್ದೆ. ಈಗ ಅವರ ಮುಖದಲ್ಲಿ ವಿಚಿತ್ರ ಕುತೂಹಲ ಕಾಣಿಸುತ್ತಿತ್ತು. ಹಾಲ್ ಜನರಿಂದ ತುಂಬಿತ್ತು. ಚರಣ್ ಒಳಗೆ ಬಂದನು. ಅವನ ಜೊತೆ ಪ್ರೀತಿ ಕೂಡ ಇದ್ದಳು. ಚಿಕ್ಕ ಹುಡುಗಿ ಆಗಿದ್ದವಳು ಈಗ ಹೆಂಗಸಾಗಿದ್ದಳು. ಅವಳ ಮುಖದಲ್ಲಿ ನೆಮ್ಮದಿ ಇದ್ದರೂ ವರ್ಷಗಳ ಹಿಂದೆ ನನ್ನಿಂದ ಅನುಭವಿಸಿದ ನೋವು ಈಗಲೂ ಕಾಣಿಸುತ್ತಿತ್ತು. ಎಲ್ಲರನ್ನು ಕುಳಿತುಕೊಳ್ಳಲು ತಿಳಿಸಲಾಯಿತು. ನಾನು ಹಾಲ್ನ ಮೂಲೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದೆ. ನನ್ನ ಮುಖ ಬೆವರುತ್ತಿತ್ತು. ಚರಣ್ ಎಲ್ಲರ ಕಡೆ ನೋಡುತ್ತಾ ಹೇಳಿದನು, ನಾನು ಇಂದು ನಿಮ್ಮೆಲ್ಲರ ಎದುರು ಒಂದು ನಿರ್ಧಾರವನ್ನು ಹೇಳಲು ಬಯಸುತ್ತೇನೆ. ಅದಕ್ಕೂ ಮೊದಲು ನೀವು ಒಂದು ಕಥೆಯನ್ನು ಕೇಳಬೇಕು. ಅವನು ಹಿಂದಿನ ದಿನ ನನಗೆ ತೋರಿಸಿದ CD ಪ್ಲೇ ಮಾಡಿದನು. ಆ ವಿಡಿಯೋ ಮುಗಿಯಿತು. ಹಾಲಲ್ಲಿ ಮೌನ ಆವರಿಸಿತ್ತು. ನೆರೆಹೊರೆಯ ಹೆಂಗಸರು ಒಂದೇ ಸಮನೆ ಹೇಳಿದರು, ಅಯ್ಯೋ ದೇವರೇ, ಹೀಗೆ ಮಾಡಿದವಳು ಪ್ರೀತಿಯ ಅತ್ತಿಗೆಯೇ? ಆಗ ಚರಣ್ ಹೇಳಿದನು, ಹೌದು, ಇವಳು ಅದೇ ಹೆಂಗಸು. ನನ್ನ ತಂಗಿಯನ್ನು ಇವಳ ಜವಾಬ್ದಾರಿಗೆ ಕೊಟ್ಟು ಹೋಗಿದ್ದೆ. ಆದರೆ ನನ್ನ ಅನುಪಸ್ಥಿತಿಯಲ್ಲಿ ಇವಳು ಆ ಜವಾಬ್ದಾರಿಯನ್ನು ನಾಶ ಮಾಡಲು ಹೊರಟಿದ್ದಳು. ನನ್ನ ಅತ್ತೆ ಮನೆಯ ಕಡೆಯವರು ನನ್ನನ್ನು ಆಶ್ಚರ್ಯದಿಂದ ನೋಡಿದರು. ನನ್ನ ಗಂಡನ ಚಿಕ್ಕಪ್ಪ ಕೇಳಿದರು, ಇದೆಲ್ಲ ಸತ್ಯವೇ ಮಗಳೇ? ನೀನು ಇದನ್ನೆಲ್ಲ ಹೇಗೆ ಮಾಡಲು ಸಾಧ್ಯ? ನಾನು ಏನನ್ನು ಹೇಳಲು ಬಾಯಿ ತೆರೆಯಲು ಪ್ರಯತ್ನಿಸಿದೆ, ಆದರೆ ನಾಲಿಗೆ ಸಹಾಯ ಮಾಡಲಿಲ್ಲ. ಚರಣ್ ಮುಂದೆ ಬಂದು ಫೈಲ್ ಎಲ್ಲರ ಎದುರಿಗೆ ಇಡುತ್ತಾ ಹೇಳಿದನು, ಇದು ನಿಜವಾದ ಸಾಕ್ಷಿ, NGO ಇನ್ವೆಸ್ಟಿಗೇಷನ್ ವಕೀಲರ ಸಾಕ್ಷಿ. ಮತ್ತು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಫೈಲ್ ತಿರುವಿ ನೋಡಿದರು. ಕೆಲವೊಬ್ಬರು ತಲೆ ಆಡಿಸಿದರೆ, ಕೆಲವೊಬ್ಬರು ನಿಟ್ಟುಸಿರು ಬಿಟ್ಟರು. ಮತ್ತೆ ಯಾರೋ ಒಬ್ಬರು ಇಂತಹ ಹೆಣ್ಣನ್ನು ತಾಯಿ ಎಂದು ಕರೆಯಬಾರದು ಎಂದು ಹೇಳಿದ ಧ್ವನಿ ಕೇಳಿಸಿತು. ನೌಕರನೊಬ್ಬನು ಮುಂದೆ ಬಂದು, ಮೇಡಮ್, ನಿಮ್ಮ ಜೊತೆ ಕೆಲಸ ಮಾಡುತ್ತಿರುವುದಕ್ಕಾಗಿ ನನಗೆ ನಾಚಿಕೆಯಾಗುತ್ತಿದೆ. ನಾನು ಹಿಂದಕ್ಕೆ ಸರಿದು ಗೋಡೆಗೆ ಆಸರೆ ಪಡೆದು ನಿಂತೆ. ಚರಣ್ ಕೂಗುತ್ತಾ ಹೇಳಿದನು, ನಾನು ನ್ಯಾಯಕ್ಕಾಗಿ ಇಲ್ಲಿ ನಿಂತಿದ್ದೇನೆ. ನನ್ನ ತಂಗಿ ನನ್ನ ಜೊತೆ ಇದ್ದಾಳೆ ಮತ್ತು ಇನ್ನು ಮುಂದೆ ಈ ಮಹಿಳೆ ನನ್ನ ಜೀವನದಲ್ಲಿ ಇರುವುದಿಲ್ಲ ಎಂದು ಎಲ್ಲರೆದುರು ಹೇಳುತ್ತಿದ್ದೇನೆ. ಅವರು ನನ್ನ ಕಡೆ ಕೈ ತೋರಿಸುತ್ತಾ ಹೇಳಿದರು, ಇವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ. ನನ್ನ ಮುಗ್ಧ ತಂಗಿಯ ಜೀವನ ಹಾಳು ಮಾಡಿದ್ದಾಳೆ. ಇವಳು ನನ್ನ ಮನೆಯಲ್ಲಿ ಇರಲು ಹಕ್ಕುದಾರಳಲ್ಲ. ನೆರೆಹೊರೆಯವರ ಮುಖದಲ್ಲೂ ಕೋಪ ಕಾಣಿಸುತ್ತಿತ್ತು. ಅವರು ಹೇಳುತ್ತಿದ್ದರು, ಇಂಥವರು ತಮ್ಮ ಅನುಕೂಲಕ್ಕಾಗಿ ಅನಾಥರನ್ನು ಮಣ್ಣಿನಲ್ಲಿ ಮುಚ್ಚಿ ಹಾಕುತ್ತಾರೆ. ಚರಣ್ ಪ್ರೀತಿಯನ್ನು ತನ್ನ ಹತ್ತಿರ ನಿಲ್ಲಿಸಿಕೊಂಡು ಅವಳ ತಲೆಯ ಮೇಲೆ ಕೈ ಹಾಕುತ್ತಾ ಹೇಳಿದನು, ನೀನು ನನ್ನ ತಂಗಿಯಲ್ಲ, ನನ್ನ ಮಗಳು. ನಾನು ನಿನಗೆ ಹೊಸ ಜೀವನವನ್ನು ಕೊಡಲು ನಿರ್ಧರಿಸಿದ್ದೇನೆ. ಅವರು ಜೇಬಿನಿಂದ ಒಂದು ಲಕೋಟೆ ತೆಗೆದು ನನ್ನತ್ತ ಎಸೆದರು. ನಾನು ಕಂಪಿಸುವ ಕೈಗಳಿಂದ ಅದನ್ನು ಬಿಚ್ಚಿ ನೋಡಿದೆ. ಅದು ಡೈವರ್ಸ್ ಪೇಪರ್ ಆಗಿತ್ತು. ನನ್ನ ಕಾಲ ಕೆಳಗಿನ ನೆಲ ಕುಸಿದಂತಾಗಿತ್ತು. ನನಗೆ ಗೊತ್ತಿತ್ತು ನಾನು ಮಾಡಿರೋ ತಪ್ಪು ಎಂತಹ ದೊಡ್ಡ ಅಪರಾಧ ಎನ್ನುವುದು. ನಾನು ಒಂಟಿಯಾಗಿ ಜೀವನ ಕಳೆಯುತ್ತೇನೆ. ನನ್ನ ಮನಸ್ಸು ಚಪ್ಪಾಳೆ ತಟ್ಟಲಿಲ್ಲ. ಪ್ರತಿಕ್ಷಣ ನನ್ನಲ್ಲಿ ಮೌನ ನೆಲೆಸಿತು. ಪ್ರೀತಿ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಅದು ಅವಳ ಗೆಲುವಿನ ಕಣ್ಣೀರಾಗಿರಬಹುದು. ನಾನು ಕಾಲುಗಳಿಗೆ ಶಕ್ತಿ ಇಲ್ಲದೆ ನೆಲದ ಮೇಲೆ ಕುಸಿದು ಕುಳಿತೆ. ಯಾರೂ ನನ್ನ ಹತ್ತಿರ ಬರಲಿಲ್ಲ. ನನಗೆ ಯಾರೂ ಸಮಾಧಾನ ಮಾಡಲಿಲ್ಲ. ನೀರು ಕೂಡ ಕೊಡಲಿಲ್ಲ. ಕೆಲವರು ಹೇಳಿದರು, ಇವಳನ್ನು ನಗರದಿಂದ ಹೊರಹಾಕಬೇಕು. ಇನ್ನು ಕೆಲವರು ಇವಳನ್ನು ಕಾನೂನಿನ ಕೈಗೆ ಒಪ್ಪಿಸಬೇಕು ಎಂದು ಹೇಳಿದರು. ಇದು ಚಿಕ್ಕ ತಪ್ಪಲ್ಲ. ಸಂಜೆ ಕಳೆದು ಕತ್ತಲಾಗುತ್ತಾ ಬಂದಿತು. ಎಲ್ಲರೂ ಹೊರಟು ಹೋದರು.
ಚರಣ್ ನನಗೆ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಹೇಳಿದನು ಮತ್ತು ನೌಕರರಿಗೆ ಹೇಳಿದನು, ಇವಳು ಇನ್ನು ಈ ಮನೆಯ ಯಜಮಾನಿಯಲ್ಲ. ಇವಳಿಗೆ ಕೊಟ್ಟಿರೋ ಗೌರವ ಇವಳು ಕಳೆದುಕೊಂಡಿದ್ದಾಳೆ. ಈಗ ಹೇಳಲು ನನ್ನಲ್ಲಿ ಯಾವ ಮಾತು ಇರಲಿಲ್ಲ. ನಾನು ತಲೆ ತಗ್ಗಿಸಿದೆ. ಈಗ ಪ್ರೀತಿ ಈ ಮನೆಯಲ್ಲಿರುತ್ತಾಳೆ. ನಾನು ಅವಳ ಸ್ಥಾನವನ್ನು ಕಿತ್ತುಕೊಳ್ಳಲು ಆಗುವುದಿಲ್ಲ. ಬಾಗಿಲಲ್ಲಿ ನಿಂತು ಚರಣ್ ಕೊನೆಯ ಬಾರಿ ನನ್ನ ಮುಖವನ್ನು ನೋಡಿ ಹೇಳಿದನು, ನೀನು ಆಯ್ಕೆ ಮಾಡಿಕೊಂಡಿರುವ ದಾರಿಯಲ್ಲಿ ನಡೆ. ನನ್ನ ಮನೆಯ ಬಾಗಿಲು ಸದಾಕಾಲ ನಿನಗೆ ಮುಚ್ಚಿರುತ್ತದೆ. ಬಾಗಿಲು ಮುಚ್ಚಿತ್ತು. ನಾನು ನನ್ನ ಹೊಸ ಪರಿಚಯದೊಂದಿಗೆ ಹೊರಗೆ ಹೊರಟೆ. ಗೌರವದ ಹೊದಿಕೆ ತೆಗೆದು ಅಗೌರವದ ದಾರಿಯಲ್ಲಿ ನಡೆಯುತ್ತಿದ್ದೆ. ಆ ದಿನ ನಮ್ಮ ನಗರದಲ್ಲಿ ಜಾತ್ರೆ ಇತ್ತು. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಪ್ರಮುಖ ಜನರು ಸೇರಿದ್ದರು. ಅನೇಕ ದಿನಗಳಿಂದ ಸುದ್ದಿಯ ರಾಣಿ ಆಗಿದ್ದ ವ್ಯಕ್ತಿಗಾಗಿ ಎಲ್ಲರೂ ಕಾಯುತ್ತಿದ್ದರು. ಬಾಗಿಲಿನ ಹಿಂದೆ ಮೌನವಾಗಿ ನಿಂತಿದ್ದ ಪ್ರೀತಿ ವೇದಿಕೆಯ ಮೇಲೆ ನಿಲ್ಲಲು ಹೊರಟಿದ್ದಳು. ವೇದಿಕೆಯ ಮೇಲೆ ಪ್ರೀತಿಯ ಹೆಸರು ಕರೆದಾಗ ಚಪ್ಪಾಳೆ ಪ್ರತಿಧ್ವನಿಸಲು ಶುರುವಾಯಿತು. ಅವಳು ನಿಧಾನವಾಗಿ ಮೈಕ್ ಕಡೆಗೆ ನಡೆದಳು. ಅವಳ ಮುಖದಲ್ಲಿ ಶಾಂತತೆ, ನೆಮ್ಮದಿ, ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ಅವಳು ಮೆಲ್ಲಗೆ ಹೇಳಿದಳು, ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಇಂತಹ ಒಂದು ವೇದಿಕೆಯಲ್ಲಿ ನಿಲ್ಲುತ್ತೇನೆ ಎನ್ನುವುದನ್ನು. ನನಗೆ ಶಕ್ತಿ ಕೊಟ್ಟಿರುವುದು ಸಂಬಂಧಗಳಲ್ಲ, ದ್ರೋಹ ನನಗೆ ಶಕ್ತಿ ನೀಡಿದ್ದು. ನನ್ನ ಧ್ವನಿಯನ್ನು ಮೌನಗೊಳಿಸಿದ ಕ್ಷಣಗಳೇ ನನಗೆ ಖ್ಯಾತಿಯನ್ನು ತಂದುಕೊಟ್ಟವು. ಸಾರ್ವಜನಿಕರಲ್ಲಿ ಕುಳಿತಿದ್ದ ಹುಡುಗಿ ಒಬ್ಬಳು ಕಣ್ಣೀರು ಹಾಕುತ್ತಿದ್ದಳು. ನಂತರ ಅವಳು ಪ್ರೀತಿಯನ್ನು ಭೇಟಿಯಾಗಲು ಬಂದಳು. ನಿಮ್ಮ ಕತೆ ನನಗೆ ಸ್ಫೂರ್ತಿ, ಧೈರ್ಯ ತಂದುಕೊಟ್ಟಿದೆ. ನಾನು ನನ್ನ ಜೀವನವನ್ನು ಪುನಃ ಕಟ್ಟಿಕೊಳ್ಳಲು ನಿರ್ಧರಿಸಿದ್ದೇನೆ. ಈಗ ಅವಳು ಕೇವಲ NGO ಸದಸ್ಯಳಾಗಿ ಇರಲಿಲ್ಲ, ಅವಳು ಒಂದು ಮಾದರಿ ಮಹಿಳೆಯಾಗಿದ್ದಳು. TV ಚಾನೆಲ್ಗಳಲ್ಲಿ ಅವಳ ಕಥೆಯನ್ನು ಗೌರವದಿಂದ ತೋರಿಸಲಾಗುತ್ತಿತ್ತು. ಅವಳ ಜೀವನದ ಕಥೆಯ ವಿಡಿಯೋ ವೈರಲ್ ಆಗಿತ್ತು. ಸಾರ್ವಜನಿಕರು ಅವಳಿಗೆ ಆಶೀರ್ವಾದ ಮತ್ತು ಹೊಗಳಿಕೆಯ ಮೆಸೇಜ್ ಕೊಟ್ಟರು. ಒಂದು ದಿನ ಅವಳಿಗೆ ಸೀನಿಯರ್ ಆ್ಯಂಕರ್ ಇಂಟರ್ವ್ಯೂನಲ್ಲಿ ಪ್ರಶ್ನೆ ಕೇಳಿದರು, ನೀವು ಇಷ್ಟು ಮೋಸ, ನೋವು ಅನುಭವಿಸಿದ್ದು ಕ್ಷಮೆಯ ಮಾರ್ಗದಲ್ಲಿ ಏಕೆ ಹೋದ್ರಿ? ಅವಳು ನಗುತ್ತಾ ಹೇಳಿದಳು, ನಾನು ಸೇಡು ತೀರಿಸಿಕೊಳ್ಳಲು ಹೋದರೆ ನೆಮ್ಮದಿ ಕಳೆದುಕೊಳ್ಳಬೇಕಿತ್ತು. ನಾನು ಕ್ಷಮಿಸಿ ನನ್ನನ್ನು ನಾನು ಬಿಡುಗಡೆಗೊಳಿಸಿಕೊಂಡೆ. ಒಂದು ಮನೆಯನ್ನು ಕಳೆದುಕೊಂಡೆ, ಆದರೆ ಒಂದು ಪ್ರಪಂಚವನ್ನು ಗೆದ್ದೆ. NGO ಅವಳಿಗೆ ವರ್ಷದ ಧೈರ್ಯಶಾಲಿ ಮಗಳು ಎನ್ನುವ ಅವಾರ್ಡ್ ಕೊಟ್ಟರು. ಅವಳು ಈ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳಿದಳು, ನನ್ನ ಮೌನವೇ ನನ್ನ ವಿರುದ್ಧವಾಗಿ ಕೆಲಸ ಮಾಡಿತ್ತು. ಈಗ ನನ್ನ ಧ್ವನಿ ನನಗೆ ಬಹುದೊಡ್ಡ ಅಸ್ತ್ರ. ಅವಳು ಹುಡುಗಿಯರಿಗಾಗಿ ಒಂದು ಸ್ಕೂಲನ್ನು ತೆರೆದಳು. ಅಲ್ಲಿ ಶಾಲಾ ಶಿಕ್ಷಣ ಮಾತ್ರವಲ್ಲದೆ ಕಾನೂನು ಜ್ಞಾನ, ಆತ್ಮವಿಶ್ವಾಸವನ್ನು ಕಲಿಸಲಾಯಿತು. ಒಂದು ದಿನ ಅವಳ ಆಫೀಸಿಗೆ ಒಬ್ಬರು ಅಮ್ಮ ತಮ್ಮ ಮಗಳನ್ನು ಕರೆದುಕೊಂಡು ಬಂದು ಹೇಳಿದರು, ನನ್ನ ಮಗಳನ್ನು ವಿದ್ಯಾವಂತಳನ್ನಾಗಿ ಮಾಡಿ ಸಮಾಜಕ್ಕೆ ನಿನ್ನಂತೆ ಒಳ್ಳೆಯ ಪ್ರಜೆಯಾಗಿ ಮಾಡಬೇಕು. ಪ್ರೀತಿಯಲ್ಲಿ ಮಕ್ಕಳಿಗೆ ಲೆಕ್ಚರ್ ಕೊಡುತ್ತಿದ್ದಳು. ನಿಮ್ಮ ಜೀವನವನ್ನು ನಿರ್ಧರಿಸುವ ಹಕ್ಕು ನಿಮ್ಮದು. ಒಂದು ದಿನ ಪ್ರೀತಿ ಆಫೀಸಿನಲ್ಲಿ ಕುಳಿತು ತನ್ನ ಫೈಲ್ನಲ್ಲಿ ಬ್ಯುಸಿಯಾಗಿದ್ದಳು. ಆ ಸಮಯದಲ್ಲಿ ಚರಣ್ ಅಲ್ಲಿಗೆ ಹೋಗಿದ್ದನು. ಅವನ ಕೈಯಲ್ಲಿ ಒಂದು ಫೋಟೋ ಫ್ರೇಮ್ ಇತ್ತು. ಅದು ಅವರಿಬ್ಬರ ಬಾಲ್ಯದ ಫೋಟೋ. ಅವನು ಹೇಳಿದನು, ಇದು ನನಗೆ ಹಳೆ ಬಾಕ್ಸ್ನಲ್ಲಿ ಸಿಕ್ಕಿತ್ತು. ನಾನು ಇದನ್ನು ನಿನಗೆ ಕೊಡಲು ನಿರ್ಧರಿಸಿದೆ. ನಿನಗೆ ಇದು ನೆನಪಿದೆಯಾ? ಆದರೆ ನನಗೆ ಇದು ಎಲ್ಲವೂ ಆಗಿದೆ. ಪ್ರೀತಿ ಫೋಟೋವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾ ಹೇಳಿದಳು, ಅಣ್ಣ, ನನಗೆ ಎಲ್ಲವೂ ನೆನಪಿದೆ. ಆದರೆ ಈಗ ಮೋಸವನ್ನು ಗುರುತಿಸಲು ಸಾಧ್ಯವಾಗದ ಆ ಕಣ್ಣುಗಳು ಮಾಯವಾಗಿವೆ. ಚರಣ್ ತನ್ನ ತಂಗಿಯ ಬಗ್ಗೆ ಹೆಮ್ಮೆ ಪಟ್ಟನು. ನಾನು ನಿನ್ನನ್ನು ತಂಗಿ ಎಂದು ಕರೆದೆ, ಆದರೆ ನೀನು ಮಗಳಿಗಿಂತಲೂ ಹೆಚ್ಚು. ಪ್ರೀತಿ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಳು. ದೂರ ದೂರದಿಂದ ಅವಳನ್ನು ನೋಡಲು ಬರುತ್ತಿದ್ದರು. ಅವಳು ಈಗ ಒಬ್ಬಳು ಮಾದರಿ ವ್ಯಕ್ತಿಯಾಗಿದ್ದಳು. ಒಂದು ಸಮಯದಲ್ಲಿ ಅವಳು ಆಸರೆಗಾಗಿ ಬೇರೆಯವರನ್ನು ಅವಲಂಬಿಸಿದಳು. ಆದರೆ ಈಗ ಅವಳೇ ನೂರಾರು ಹುಡುಗಿಯರಿಗೆ ಆಸರೆಯಾಗಿದ್ದಳು. ಸೂರ್ಯ ಮುಳುಗುತ್ತಿದ್ದನು. ಬಾಡಿಗೆ ಚಿಕ್ಕ ಕೋಣೆಯಲ್ಲಿ ಕೇವಲ ಒಂದು ಬಲ್ಬ್ ಮಾತ್ರ ಉರಿಯುತ್ತಿತ್ತು. ಅದು ಮಂದ ಬೆಳಕಿನಿಂದ ಮಿನುಗುತ್ತಿತ್ತು. ನಾನು ಕಿಟಕಿ ಹತ್ತಿರ ಕುಳಿತುಕೊಂಡಿದ್ದೆ. ಚಹಾ ಕಪ್ ಖಾಲಿಯಾಗಿತ್ತು. ದೃಷ್ಟಿ ಬಾಗಿಲ ಕಡೆ ಇತ್ತು. ಆದರೆ ಬಾಗಿಲಲ್ಲಿ ಯಾವುದೇ ಶಬ್ದಗಳಿಲ್ಲ. ಈಗ ಇದೇ ನನ್ನ ಪ್ರಪಂಚ. ನಾನು ಇಂಥ ಜೀವನವನ್ನು ಬೇರೆಯವರಿಗಾಗಿ ಆಯ್ಕೆ ಮಾಡಿದ್ದೆ, ಆದರೆ ಈಗ ಅದೇ ನನ್ನ ಜೀವನವಾಗಿ ಮಾರ್ಪಟ್ಟಿತ್ತು. ಒಂದು ದಿನ ಹತ್ತಿರದ ಒಬ್ಬ ಮಹಿಳೆ ತನ್ನ ಮಗಳಿಗೆ ಕೂಗಿ ಹೇಳುತ್ತಿದ್ದಳು, ಮಗಳೇ ಬಾಗಿಲು ಮುಚ್ಚು. ಮರುಕ್ಷಣವೇ ನನ್ನ ಕಿವಿಯಲ್ಲಿ ಒಂದು ಧ್ವನಿ ಪ್ರತಿಧ್ವನಿಸಿತು, ಅತ್ತಿಗೆ, ಒಂದು ಸಾರಿ ನಾನು ಅಣ್ಣನ ಜೊತೆ ಮಾತನಾಡಬೇಕು, ಕೇವಲ ಒಂದೇ ಒಂದು ಸಾರಿ. ನಾನು ತಕ್ಷಣವೇ ಗೋಡೆಗೆ ಒರಗಿಕೊಂಡು ನಿಂತೆ. ನನ್ನ ಕಣ್ಣು ಕಿವಿಗಳನ್ನು ಮುಚ್ಚಿದೆ, ಆದರೆ ಶಬ್ದಗಳು ನಿಲ್ಲುವ ಸೂಚನೆ ಇರಲಿಲ್ಲ. ನಾನು ಇದು ಕೇವಲ ನನ್ನ ಭ್ರಮೆ ಎಂದು ಭಾವಿಸಿದೆ. ಆದರೆ ನನ್ನ ಹೃದಯ, ಮನಸ್ಸು, ಆತ್ಮಸಾಕ್ಷಿ ನನಗೆ ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಿದ್ದವು. ನಾನು ಹಲವು ಸಲ ಚರಣ್ಗೆ ಫೋನ್ ಮಾಡಬೇಕೆಂದುಕೊಂಡೆ, ಆದರೆ ಅವನು ಇದು ಒಪ್ಪಲು ಅಸಾಧ್ಯ ಎಂದು ಭಾವಿಸಿದೆ. ಒಂದು ದಿನ ಒಂದು ದಿನಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ನೋಡಿದೆ. ಹೊಸ ಬೆಳಕು NGO ದುರ್ಬಲ ಹುಡುಗಿಯರಿಗೆ ಸುರಕ್ಷಿತ ಸ್ಥಳ. ನನಗೆ ಗೊತ್ತಿತ್ತು ಅದು ಪ್ರೀತಿ ಇರುವ NGO ಎಂದು. ನಾನು ಅಲ್ಲಿಗೆ ಹೋಗಲು ಬಾಗಿಲವರೆಗೆ ಬಂದು ನಿಂತೆ. ನಾನು ಅಲ್ಲಿಗೆ ಹೋಗಲು ಹೇಗೆ ಸಾಧ್ಯ? ನಾನೇ ಸ್ವತಃ ಅದನ್ನು ಮುಚ್ಚಿಕೊಂಡಿದ್ದೇನೆ. ದಿನಗಳು ಕಳೆಯುತ್ತಿದ್ದವು.
ಬಾಗಿಲಲ್ಲಿ ಯಾವುದೇ ಶಬ್ದಗಳಿಲ್ಲ. ನೆರೆಹೊರೆಯಲ್ಲಿ ಹೊಸ ಮಹಿಳೆಯರು ಬಂದರು. ಹೊಸ ಶಬ್ದಗಳು ಕೇಳಿಸುತ್ತಿದ್ದವು. ಹಳೆಯ ಪಾಪಗಳು ಯಾರಿಗೂ ಗೊತ್ತಿಲ್ಲ. ಆದರೆ ನನ್ನ ಆತ್ಮದಲ್ಲಿ ಅದೆಲ್ಲವೂ ಜೀವಂತವಾಗಿದ್ದವು. ಪ್ರತಿ ರಾತ್ರಿ ಒಂದೇ ಮಾತು ಕೇಳಿಸುತ್ತಿತ್ತು. ಅತ್ತಿಗೆ, ಒಮ್ಮೆ ಅಣ್ಣನ ಜೊತೆ ಮಾತನಾಡುತ್ತೇನೆ. ಒಂದು ದಿನ ನಾನು ನಿದ್ದೆಯಲ್ಲಿ ಕೂಗಿಕೊಳ್ಳುತ್ತಿದ್ದೆ, ನನ್ನ ಅಣ್ಣನ ಜೊತೆ ಮಾತನಾಡುತ್ತೇನೆ. ನಾನು ಕಣ್ಣು ಬಿಟ್ಟು ಎಚ್ಚರವಾದಾಗ ನನಗೆ ಉಸಿರುಗಟ್ಟಿತ್ತು. ಬಾಗಿಲ ಕಡೆ ನೋಡಿದೆ. ಯಾರೂ ಇರಲಿಲ್ಲ. ಎಲ್ಲವೂ ಇದ್ದರೂ ಏನನ್ನೂ ಅರ್ಥ ಮಾಡಿಕೊಳ್ಳದ ಒಬ್ಬ ಮಹಿಳೆ ಒಂದು ಕೋಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ತನ್ನ ಧ್ವನಿಯೊಂದಿಗೆ ಸಮಾಧಿಯಾದಳು. ವೀಕ್ಷಕರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.